ನೀಟ್ ಎಕ್ಸಾಮ್ಗಳ ಕ್ಯಾನ್ಸಲ್ ಆಗಿ ರೀ ಎಕ್ಸಾಮಿನೇಷನ್ ಆಗುವ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಶುರು ಮಾಡ್ತಾ ಇದ್ದೀವಿ. 3ನೇ ತಾರೀಕು ಎಕ್ಸಾಮ್ ಆಗಿತ್ತು. ಕರ್ನಾಟಕದಲ್ಲೇ 1,40,000 ಮಕ್ಕಳ ಪರೀಕ್ಷೆ ಬರೆದಿದ್ರು. ದೇಶದಾದ್ಯಂತ 23 ಲಕ್ಷ ಮಕ್ಕಳು ಈ ಎಕ್ಸಾಮ್ ಬರೆದಿದ್ರು. MBBS ಸೇರಿದಂತೆ ಮೆಡಿಕಲ್ ರಿಲೇಟೆಡ್ ಕೋರ್ಸ್ಗಳಿಗೆ ಅಡ್ಮಿಷನ್ ಮಾಡಬೇಕು ಅಂದರೆ ಈ ಎಕ್ಸಾಮ್ ಬರೀಬೇಕು. ರ್ಯಾಂಕಿಂಗ್ ಪ್ರಕಾರ ಕಾಲೇಜ್ಗಳು ಅಲಾಟ್ ಆಗ್ತವೆ. ಲಕ್ಷಾಂತರ ಮಕ್ಕಳ ಕನಸು ಮೆಡಿಕಲ್ ಓದಬೇಕು ಅಂತ. ಆ ಕನಸಿಗೆ ಒಂದಷ್ಟು ಜನ ಸೇರ್ಕೊಂಡು ತಣ್ಣೀರು ಎರಚಿಬಿಟ್ಟಿದ್ರು. ಎಕ್ಸಾಮ್ಗಿಂತ ಹೆಚ್ಚು ಕಡಿಮೆ 1 ವಾರ ಮೊದಲೇ ಕ್ವಶನ್ ಪೇಪರ್ಗಳು ಈ ಟೆಲಿಗ್ರಾಮ್ನಂಥ ಮೆಸೇಜಿಂಗ್ ಆ್ಯಪ್ಗಳಲ್ಲಿ ಹರಿದಾಡ್ತಾ ಇದ್ವು. ರಾಜಸ್ಥಾನದಲ್ಲಿ ಎಸ್ಪೆಷಲಿ ಒಟ್ಟು 5 ರಾಜ್ಯಗಳ ಕನೆಕ್ಷನ್ ಇದೆ ಇದಕ್ಕೆ. ರಾಜಸ್ಥಾನ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರು. ಕನ್ಫರ್ಮ್ ಆಯಿತು ಹೌದು ಲೀಕ್ ಆಗಿತ್ತು ಅಂತ. ಅಲ್ಲಿಂದ ಕೇರಳಕ್ಕೆ ಲಿಂಕ್ ಹೋಯಿತು, ಕೇರಳದಿಂದ ನಾಸಿಕ್ ಮಹಾರಾಷ್ಟ್ರಕ್ಕೆ ಲಿಂಕ್ ಹೋಯಿತು. ಈಗ ಡೆಹ್ರಾಡೂನ್ನಲ್ಲಿ ಒಂದಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. 5 ರಾಜ್ಯಗಳ ಕನೆಕ್ಷನ್ ಇದೆ. ಪ್ರಕರಣವನ್ನು CBIಗೆ ವಹಿಸಿ ಅಂತ NTA ಕೇಳಿಕೊಂಡಿತ್ತು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವ್ರು ನಡೆಸೋ ಎಕ್ಸಾಮ್ ಇದು. ಈಗ ಸರ್ಕಾರ ಡಿಸೈಡ್ ಮಾಡ್ತು ಎಕ್ಸಾಮೇ ಕ್ಯಾನ್ಸಲ್, ಇನ್ನೊಂದು ಸಲ ಪರೀಕ್ಷೆ ಅಂತ. 23 ಲಕ್ಷ ಮಕ್ಕಳು ಮೇ 3ನೇ ತಾರೀಕು ಯಾವ್ಯಾವ ಎಕ್ಸಾಮ್ ಸೆಂಟರ್ಗೆ ಹೋಗಿ ಪರೀಕ್ಷೆಗಳನ್ನು ಬರೆದಿದ್ರು ಅಲ್ಲಿ ಮತ್ತೊಮ್ಮೆ ಹೋಗಿ ಬರೀರಿ ಅಂತ. ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸೋದು ಅಂದರೆ ಇದೆ. 5 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ರಂತೆ ಕ್ವಶನ್ ಪೇಪರ್. ವಾಟ್ಸಾಪು ಟೆಲಿಗ್ರಾಮ್ಗಳಲ್ಲೆಲ್ಲ ಹರಿದಾಡಬಿಟ್ಟಿತ್ತು. ಮೇ 2ನೇ ತಾರೀಕು ಕನ್ಫರ್ಮ್ ಆಗಿತ್ತು ಇದು ಲೀಕ್ ಆಗಿದೆ ಅಂತ. ಈಗ ಬರೋವಾಗ ನಾನೊಂದು ಯಾವುದೋ ನ್ಯಾಷನಲ್ ಚಾನಲ್ನಲ್ಲಿ ನೋಡ್ತಾ ಇದ್ದೆ. 12th ಸ್ಟ್ಯಾಂಡರ್ಡನ್ನು ಒಬ್ಬ ಹುಡುಗ ಕೇರಳದಲ್ಲಿ ಓದ್ತಾ ಇದ್ದ. ಆತ ಮೂಲತಃ ರಾಜಸ್ಥಾನದವನು. ಅವರಪ್ಪ PG ನಡೆಸ್ತಿದ್ನಂತಲ್ಲಿ. ಈ ಕೇರಳದಲ್ಲಿ ಓದ್ತಾ ಇದ್ದ ಹುಡುಗನಿಗೆ ಸಿಕ್ತು ಕ್ವಶನ್ ಪೇಪರು. ಇವನು ಅವ್ರ ಅಪ್ಪಂಗೆ ಕಳಿಸ್ದ. ಅವರಪ್ಪ ಅದನ್ನು ಕಾಸಿಗೊಂದು ಕಜ್ಜಾಯಕ್ಕೊಂದು ಅಂತ ಮಾರ್ಕೊಂಡು ಬಂದುಬಿಟ್ಟ. ತಾನು ನಡೆಸ್ತಾ ಇದ್ದ PGಯಲ್ಲಿ ಓದ್ತಾ ಇದ್ದ ಮಕ್ಕಳಿಗೆ ಮಾತ್ರ ಅಲ್ಲ, ಬೇರೆ ಬೇರೆ PGಗಳ ಮಾಲೀಕರುಗಳಿಗೆ ಇದನ್ನು ಮಾರ್ಕಂಡ ಆತ. ನನಗೆ 5 ಲಕ್ಷ ಕೊಡಿ, ನೀವು ಎಷ್ಟಕ್ಕಾರು ಮಾರ್ಕೊಳ್ಳಿ ಅಂತ. ಲೀಕ್ ಆಗಿದ್ದು ಕನ್ಫರ್ಮ್ ಆಗಿತ್ತು. ಕಿಂಗ್ ಪಿನ್ಗಳ ಅರೆಸ್ಟ್ ಅಂತೆ. ರಾಕೇಶ್ ಅಂತ ಕೋಚಿಂಗ್ ಸೆಂಟರ್ ಮಾಲೀಕ ಒಬ್ಬ, ಜೈಪುರದಲ್ಲಿ ಇನ್ನೊಬ್ಬ ಮನೀಶ್ ಯಾದವ್ ಅಂತ. ಡೆಹ್ರಾಡೂನ್ನಲ್ಲಿ 5 ಜನರನ್ನು ರಾಜಸ್ಥಾನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದೊಡ್ಡದೊಂದು ರಾಕೆಟ್ಟೇ ಇದ್ದಂಗೆ ಕಾಣಿಸ್ತಾ ಇದೆ. ರಾಜಸ್ಥಾನದಲ್ಲಿ ಅರೆಸ್ಟ್ ಆದವ್ರ ಸಂಖ್ಯೆ, ಅರೆಸ್ಟ್ ಆದದ್ದೆಲ್ಲ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರೋರು 20ಕ್ಕಿಂತ ಜಾಸ್ತಿ ಜನರನ್ನು. 22,70,000 ಮಕ್ಕಳ ಭವಿಷ್ಯದ ಮೇಲೆ ಕ್ವಶನ್ ಮಾರ್ಕ್ ಬರೆದ್ಬಿಟ್ರು ನೋಡ್ರಿ ಇವರು. 22,70,000 ಮಕ್ಕಳ ದೇಶದಾದ್ಯಂತ ಮೆಡಿಕಲ್ ಸೀಟ್ಗೋಸ್ಕರ ಎಕ್ಸಾಮ್ ಬರೆದವರು. ಮೇ 3ನೇ ತಾರೀಕು ಎಕ್ಸಾಮಿನೇಷನ್ ಆಗಿತ್ತು. ಮೇ 6ನೇ ತಾರೀಕು ಆ್ಯಕ್ಚುಲಿ ಇವರು ಲೀಕ್ ಮಾಡಿದ್ದನ್ನು ಈ ಸಂಭಾವ್ಯ ಪ್ರಶ್ನೆ ಪತ್ರಿಕೆ ಅಂತ ಬರುತ್ತಲ್ಲ, ಏನು ಪ್ರೊಬ್ಯಾಬಲ್ ಕ್ವಶನ್ ಪೇಪರ್ ಅಂತ, ಹಂಗಿದನ್ನು ಲೀಕ್ ಮಾಡಿದ್ದು. ಟೋಟಲ್ ನಂಬರ್ ಆಫ್ ಕ್ವಶನ್ಸು ಆ ಪ್ರಶ್ನೆ ಪತ್ರಿಕೆಯಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. 140 ಕ್ವಶನ್ಸ್ ಇದರಲ್ಲಿ ಬಂದಿದ್ದು ಆ್ಯಕ್ಚುಲಿ ಎಕ್ಸಾಮಿನೇಷನಿಗೆ ಬಂದಿತ್ತು. 140 ಕ್ವಶನ್ ಅಂದರೆ ಲೀಕ್ ಅನ್ನಿಸಬಾರ್ದು ಅನ್ನುವ ಕಾರಣಕ್ಕಾಗಿ ಇವರೊಂದು 800 ಪ್ರಶ್ನೆ ಕೊಟ್ಟಿದ್ದಾರೆ. 800 ಪ್ರಶ್ನೆ, ಅದರಲ್ಲಿ 140 ಎಕ್ಸಾಮಿಗೆ ಬಂದಿದ್ದಾವೆ. ಹಾಗಿದ್ರೆ ಲೀಕ್ ಆಯ್ತಾ ಅನ್ನೋ ಅನುಮಾನ ಬಂತು. ರಾಜಸ್ಥಾನ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರು. CBI ತನಿಖೆಗೆ ಮನವಿ ಹೋಯಿತು. ರಾಜಸ್ಥಾನ ಪೊಲೀಸರು ಹೇಳಿದ್ರು ಕನ್ಫರ್ಮ್ ಇದು ಲೀಕ್ ಆಗಿದೆ ಅಂತ. ಇದು ಖಚಿತವಾಗಿದ್ದಕ್ಕೆ ಮರುಪರೀಕ್ಷೆಯ ನಿರ್ಧಾರ ಆಗಿದೆ. ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿ CBIನವರು ತನಿಖೆ ಮಾಡಬೇಕು ಅಂತಲೂ ಹೇಳಿದ್ದಾರೆ. ನಾನಾಗಲೇ ಹೇಳಿದಾಗೆ ಮೆಡಿಕಲ್ ಡಿಗ್ರಿ ಪಡೆಯುವುದಕ್ಕೆ ಟೋಟಲ್ ಇರೋದೇ 180 ಕ್ವಶನ್. ಇದರಲ್ಲಿ 140 ಕ್ವಶನ್ ಲೀಕ್ ಆಗಿಬಿಟ್ಟಿದ್ವು. 180 ಪ್ರಶ್ನೆಗೆ 720 ಮಾರ್ಕ್ಸ್ ಇರ್ತವೆ. 180 ಕ್ವಶನ್ ಆನ್ಸರ್ ಮಾಡೋದಕ್ಕೆ 180 ನಿಮಿಷ. ಒಂದು ಪ್ರಶ್ನೆಗೆ 1 ನಿಮಿಷದಲ್ಲಿ ಆನ್ಸರ್ ಮಾಡಬೇಕು. ಒಂದೊಂದು ಕ್ವಶನ್ಗೆ 4 ಮಾರ್ಕ್ಸ್.
ರಾಂಗ್ ಆನ್ಸರ್ಗೆ ಮೈನಸ್ ಮಾರ್ಕ್ಸು ಇರುತ್ತೆ, ನೆಗೆಟಿವ್ ಮಾರ್ಕಿಂಗು ಇರುತ್ತೆ. ಫಿಸಿಕ್ಸು, ಬಯಾಲಜಿ, ಕೆಮಿಸ್ಟ್ರಿ 3 ಸಬ್ಜೆಕ್ಟು. ಫಿಸಿಕ್ಸು ಮತ್ತು ಕೆಮಿಸ್ಟ್ರಿಗೆ 45 ಮಾರ್ಕ್ಸು, ಬಯಾಲಜಿಗೆ 90 ಮಾರ್ಕ್ಸು. 180 ನಿಮಿಷದಲ್ಲಿ ಆನ್ಸರ್ ಮಾಡಬೇಕು. ಬಯಾಲಜಿಯಲ್ಲಿ ಮತ್ತೆ ಝೂವಾಲಜಿ, ಬಾಟ್ನಿ ಅನ್ನುವಂಥ 2 ಸಬ್ಜೆಕ್ಟು, ಒಂದೊಂದಕ್ಕೆ 45 ಇರ್ತವೆ. ಈ ಕ್ವಶನ್ ಪೇಪರ್ ಪ್ರಿಪ್ರೇಷನ್ನು ತುಂಬ ಸ್ಟ್ರಿಕ್ಟಾಗಿ ನಡೆಯುತ್ತೆ. ಕ್ವಶನ್ ಪೇಪರ್ನ ತಯಾರು ಮಾಡೋದಕ್ಕೆ ಬೇರೆ ಬೇರೆ ಏನು ಪ್ರೊಫೆಸರ್ಗಳ ಟೀಮ್ ಮಾಡಿರ್ತಾರೆ, 5-6 ಟೀಮ್ ಮಾಡಿರ್ತಾರೆ. ಒಂದೊಂದು ಟೀಮ್ನಿಂದ ಒಂದೊಂದು ಕ್ವಶನ್ ಪೇಪರ್ ತಗೊಳ್ತಾರೆ. ಕೊನೆ ತನಕ ಯಾವ ಟೀಮಿನ ಕ್ವಶನ್ ಪೇಪರ್ ಫೈನಲ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತೇ ಇರೋದಿಲ್ವಂತೆ. ಅದು ಮಾಡಿದ ಮೇಲೆ ನಾಸಿಕ್ನ ಪ್ರಿಂಟಿಂಗ್ ಪ್ರೆಸ್ಸಿಗೆ ತಗೊಂಡು ಬರ್ತಾರೆ ನಾಸಿಕ್ನಲ್ಲಿ. ಆ ಪ್ರಿಂಟಿಂಗ್ ಪ್ರೆಸ್ ಹೈ ಸೆಕ್ಯೂರಿಟಿ, ಬಯೋಮೆಟ್ರಿಕ್ ಎಂಟ್ರಿ, ಮೊಬೈಲ್ ಸೇರಿದಂತೆ ಯಾವುದೇ ಡಿಜಿಟಲ್ ಡಿವೈಸನ್ನು ಒಳಗೆ ಬಿಡಬಾರ್ದು ಅಂತ ಇದೆ. ಅಲ್ಲೇನೋ ಜಾಮರು ಹಾಕಿದಾರಂತೆ. ಕ್ವಶನ್ ಪೇಪರ್ ಪ್ರಿಂಟ್ ಮಾಡಿದ ನಂತರ ಎಕ್ಸಾಮ್ ಮುಗಿಯೋ ತನಕ ಆ ಪ್ರಿಂಟಿಂಗ್ ಪ್ರಾಸೆಸ್ನಲ್ಲಿದ್ದವ್ರನ್ನೆಲ್ಲ ಎಲ್ಲೂ ಹೊರಗೆ ಬಿಡೋದಿಲ್ವಂತೆ. ಇದು ನೋಡ್ತಾ ನೋಡ್ತಾ ಗೊತ್ತಾಗ್ತಾ ಇರೋದು, ಎಲ್ಲೂ ಹೊರಗೆ ಬಿಡೋದಿಲ್ವಂತೆ. ಕ್ವಶನ್ ಪೇಪರ್ಗಳನ್ನು ತಗೊಂಡು ಹೊರಟಂಥ ಗಾಡಿಗೆ GPS ಇರುತ್ತೆ. ಸೆಕೆಂಡ್ ಬೈ ಸೆಕೆಂಡ್, ಮಿನಿಟ್ ಬೈ ಮಿನಿಟ್ ಅದು ಎಲ್ಲಿ ಹೋಯಿತು, ಎಲ್ಲಿ ನಿಂತ್ಕೊಂಡ್ತು, ಎಲ್ಲಿಂದ ಮುಂದೆ ಹೋಯಿತು ಫಾಲೋ ಆಗ್ತಾ ಇರುತ್ತೆ. ಜಿಲ್ಲಾ ಕೇಂದ್ರಗಳಿಗೆ ರೀಚ್ ಆಗುತ್ತೆ. ಅದಾದ ನಂತರ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಿ ಅಲ್ಲಿ ಸೀಲ್ಡ್ ಕವರನ್ನು ಓಪನ್ ಮಾಡಿದಾಗಲೇ ಕ್ವಶನ್ ಏನು ಬಂದಿದ್ದಾವೆ ಅಂತ ಗೊತ್ತಾಗಬೇಕು. ಅಷ್ಟೆಲ್ಲ ಮುನ್ನೆಚ್ಚರಿಕೆ ತಗೊಂಡ ನಂತರವೂ 170 ಪ್ರಶ್ನೆಗಳ ಪೈಕಿ 140 ಪ್ರಶ್ನೆಗಳು ಲೀಕ್ ಆಗ್ತವೆ ಅಂದರೆ ಸಿಸ್ಟಮ್ನಲ್ಲಿ ಎಲ್ಲೋ ಎರರ್ ಇದೆ ಅಂತ ಅರ್ಥ. ಅದು ರಾಜಸ್ಥಾನದ ಸೀಕರ್ನಲ್ಲಿರುವ ಒಂದು ಕೋಚಿಂಗ್ ಸೆಂಟರ್ನಿಂದ ಇದು ಲೀಕ್ ಆಗಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ಅದರ ಮಾಲೀಕ ರಾಕೇಶ್ ಮಾಂಡವಾರಿಯಾ ಕೇರಳದಲ್ಲಿ ಓದ್ತಾ ಇದ್ದ ಒಬ್ಬ ವಿದ್ಯಾರ್ಥಿಯ ಕೈಗೆ ಸಿಕ್ಕು ಅಲ್ಲಿಂದ ಅದು ರಾಜಸ್ಥಾನಕ್ಕೆ ತಲುಪದಂತೆ ತನಿಖೆ ನಡೀತಾ ಇದೆ. ಬೆಂಗಳೂರಿನಲ್ಲೂ ಹಿಂಗೆ ಆಗ್ತಿತ್ತು. ನನಗೆ ನೆನಪಿದೆ, ನನ್ನ ಕ್ರೈಮ್ ರಿಪೋರ್ಟಿಂಗ್ ಕರಿಯರ್ನ ಆರಂಭದ ದಿನಗಳಲ್ಲಿ SSLC PUC ಕ್ವಶನ್ ಪೇಪರ್, SLC PUC ಕ್ವಶನ್ ಪೇಪರ್ ಪ್ರತಿ ಸಲನೂ ಒಬ್ಬನೇ ಅರೆಸ್ಟ್ ಆಗ್ತಿದ್ದ. ಅದರಲ್ಲಿ ಇಲ್ಲೇ ವಿಜಯನಗರದಲ್ಲಿ ಮನೆ ಇತ್ತು, ಇತ್ತೀಚೆಗೆ ಸತ್ತೋದ ಆತ. ಅವನ ಮಗ, ಇಫ್ ಐ ಆಮ್ ನಾಟ್ ರಾಂಗ್, ಅವ್ರಿಗೆ ಏನೋ ಕನೆಕ್ಷನ್ ಇದ್ದು ತರ್ತಿದ್ರು ಅವ್ರು ಕ್ವಶನ್ ಪೇಪರ್ ಹೊರಗೆ. 20,000 30,000 ಮಾರ್ಕ್ ಹೇಳೋದು. ಲೀಕ್ ಆಗಿತ್ತು ಅಂದ ತಕ್ಷಣ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಅವನ್ನ ಹೇಳ್ಕೊಂಬರೋದು. 3-4 ಎಕ್ಸಾಮ್ ಹಿಂಗೆ ಆದವು. ಅದಾದ ಮೇಲೆ ಯಾವುದೋ ಎಕ್ಸಾಮ್ ಬರ್ತಾ ಇದೆ, ಕ್ವಶನ್ ಪೇಪರ್ ಪ್ರಿಪೇರ್ ಆಗ್ತಾ ಇದೆ ಅಂದ ತಕ್ಷಣ ಪೊಲೀಸರು ಪ್ರಿಕಾಷನರಿ ಮೆಜರ್ ಮೇಲೆ ಅವನ್ನ ಅರೆಸ್ಟ್ ಮಾಡಿ ಒಳಗಡೆ ಕಳ್ಸೋಕ್ಕೆ ಶುರು ಮಾಡಿಬಿಟ್ರು. ಮುನ್ನೆಚ್ಚರಿಕೆ ಕ್ರಮವಾಗಿ ಅರೆಸ್ಟ್ ಮಾಡಿಬಿಡೋದು. ಹೊರಗಡೆ ಇದ್ದರೆ ಅವನು ಕ್ವಶನ್ ಪೇಪರ್ ಲೀಕ್ ಮಾಡ್ತಾನೆ ಅಂತ. ಇಲ್ಲೂ ಹಾಗೆ ಮಾಡಬೇಕಾಗಿ ಬರ್ಬೋದು. ಆದರೆ ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸೋದು ಅಂದರೆ ಇದನ್ನೇ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸ್ದಂಗೆ. ಅಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಯಾರೋ ಒಂದಷ್ಟು ಜನ ಖರೀದಿ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗುತ್ತೆ. ಸರಿಯಾಗಿ ಇನ್ವೆಸ್ಟಿಗೇಷನ್ ನಡೆದ್ರೆ ಎಲ್ಲಿಂದ ಇದು ಲೀಕ್ ಆಯಿತು. ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ ಟೀಮ್ನಿಂದ ಲೀಕ್ ಆಯಿತಾ, ಪ್ರಿಂಟಿಂಗ್ ಪ್ರೆಸ್ನಿಂದ ಲೀಕ್ ಆಯಿತಾ, ಅಲ್ಲಿಂದ ಆ ನಂತರ ನಡೆಯುವ ಟ್ರಾನ್ಸ್ಪೋರ್ಟೇಷನ್ ಪ್ರೋಸೆಸ್ನಲ್ಲಿ ಲೀಕ್ ಆಯಿತಾ ಗೊತ್ತಾಗಬೇಕು ತಾನೆ. ಅಲ್ಲಿಂದ ಫಸ್ಟ್ ಯಾರಿಗೆ ಹೋಯಿತು, ಆಮೇಲೆ ಯಾರಿಗೆ ಹೋಯಿತು, ಅವರಿಂದ ಯಾರ್ಯಾರು ಖರೀದಿ ಮಾಡಿದ್ರು ಎಲ್ಲ ಗೊತ್ತಾಗತ್ತೆ. ಆ ಇಡೀ ಒಂದೆರಡು ದಿವಸ ರಿಸಲ್ಟ್ ಹೋಲ್ಡ್ ಮಾಡಿ, ಈಗಲೇ ಕೊಡಬೇಡಿ ರಿಸಲ್ಟು. ಆ ಇಡೀ ತನಿಖೆ ಮಾಡಿದಾಗ ಯಾವ್ಯಾವ ಮಕ್ಕಳಿಗೆ ಅದು ತಲುಪಿತ್ತು ಅನ್ನೋದು ಗೊತ್ತಾಗತ್ತೆ. ಒಂದಿಬ್ಬರು ಮಕ್ಕಳನ್ನ ಅಡಿಷ್ನಲಿ ಕಾಂಟ್ಯಾಕ್ಟ್ನಲ್ಲಿದ್ದರಪ್ಪ, ನಮಗೆ ಕ್ವಶನ್ ಪೇಪರ್ ಬಂದಿರಲಿಲ್ಲ, ನಾವು ಬರೀ ಕಾಂಟ್ಯಾಕ್ಟ್ನಲ್ಲಿದ್ವಿ. ಹೌದು, ಅವ್ರಿಗೂ ಸಮಸ್ಯೆ ಮಾಡ್ದಂಗಾಗತ್ತೆ. ಆದರೆ ತೀರಾ 22,70,000 ಮಕ್ಕಳಿಗೆ ಸಮಸ್ಯೆ ಮಾಡ್ದಂಗೆ ಆಗೋದಿಲ್ವಲ್ಲ. ಅವರ ರಿಸಲ್ಟನ್ನು ಮಾತ್ರ ಹೋಲ್ಡ್ ಮಾಡ್ಕೊಂಡು ಉಳಿದಿರೋ ರಿಸಲ್ಟ್ ರಿಲೀಸ್ ಮಾಡಿದ್ರೆ ಏನಾಗುತ್ತೆ? ಇಡೀ ದೇಶ ತುಂಬ ಎಕ್ಸಾಮಿನೇಷನ್ ಆಗಬೇಕಾ ಇದಕ್ಕೆ? 15 ದಿವಸ ಲೇಟಾಗಲಿ ಬಿಡ್ರಿ ರಿಸಲ್ಟ್ ಬರೋದು. ಏನು ತಪ್ಪಿದೆ ಅದರಲ್ಲಿ? ಇನ್ವೆಸ್ಟಿಗೇಷನ್ ಮುಗಿದು ಯಾರ್ಯಾರು ಲೀಕ್ ಮಾಡಿದ್ರು ಒಳಗಾಕಿ
ಯಾರ್ಯಾರು ಖರೀದಿ ಮಾಡಿದ್ರೋ ಆ ಮಕ್ಕಳಿಗೆ ಏನೇನು ಶಿಕ್ಷೆ ಕೊಡಬೇಕು ಕೊಡಿ. ನೀವು ಎಲ್ಲ ಮಕ್ಕಳಿಗೂ ವಾಪಸ್ ಎಕ್ಸಾಮ್ ಬರೀರಿ ಅಂದರೆ ಇದು ಹೆಂಗಿದು ಲೆಕ್ಕ? ಮೊದಲೇ ನೀಟ್ ಎಕ್ಸಾಮಿಗೆ ಪ್ರಿಪೇರ್ ಆಗೋ ಮಕ್ಕಳು ನೋಡಿದ್ದೀನಿ ನಾನು. ಸನ್ಯಾಸಿಗಳು ಬೇಕು, ಅವ್ರು ಬೇಡ. ಆ ಮಟ್ಟಿಗೆ ಡೆಡಿಕೇಟೆಡ್ ಆಗಿ ಓದ್ತಾವ ಮಕ್ಕಳು. ಒಂದೊಂದು ಸಲ ಇದೆಲ್ಲ ಬೇಕಾ ಅಂತ ಅನಿಸುತ್ತೆ ನನಗೆ. ಅವ್ರಿಗೆ ಬೇಕಾಗಿರುತ್ತಪ್ಪ. 2 ವರ್ಷದಿಂದೇನು ಹಿಂಗೆ ಲೀಕ್ ಆಗಿತ್ತಿದು. ಬಿಹಾರ ಮತ್ತು ಜಾರ್ಖಂಡ್ನಲ್ಲಿ ಲೀಕ್ ಆಗಿಬಿಟ್ಟಿತ್ತು. ಜಾರ್ಖಂಡ್ನಲ್ಲಿ ಹಜಾರಿಬಾಗ್ ಮತ್ತು ಬಿಹಾರದ ಪಾಟ್ನಾದಲ್ಲಿ. ಆರಂಭದಲ್ಲಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಸುಳ್ಳು, ಇದು ಲೀಕ್ ಆಗೇ ಇಲ್ಲ ಅಂದರು. ಆಮೇಲೆ ರಿಸಲ್ಟ್ ಬಂದರೆ 67 ಮಕ್ಕಳು ಔಟ್ ಆಫ್ ಔಟ್ ತಗೊಂಡಿದ್ರು. 67 ಮಕ್ಕಳು 720ಕ್ಕೆ 720 ಮಾರ್ಕ್ಸ್ ತಗೊಂಡ್ಬಿಟ್ಟಿದ್ರು. ಇದು ಹೆಂಗೆ ಸಾಧ್ಯ ಅಂತ ಕಾಮನ್ ಸೆನ್ಸಿನ ಪ್ರಶ್ನೆ ಬಂತು. ಇನ್ನೂ ಡೀಟೇಲಿಗೆ ಹೋದರೆ ಫರೀದಾಬಾದ್ನಲ್ಲಿ ಒಂದೇ ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ ಎಕ್ಸಾಮ್ ಬರೆದಂಥ 6 ಜನ ಔಟ್ ಆಫ್ ಔಟ್ ತಗೊಂಡಿದ್ರು. 6 ಜನ ಒಂದೇ ಎಕ್ಸಾಮ್ ಹಾಲ್ನಲ್ಲಿ ಬರೆದಂಥವ್ರು. ಪೊಲೀಸರು 13 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ರು. ಅದರಲ್ಲಿ 30ರಿಂದ 50 ಲಕ್ಷ ರೂಪಾಯಿಗೆ ಒಂದೊಂದು ಕ್ವಶನ್ ಪೇಪರ್ ಮಾರಾಟ ಮಾಡಿದ್ರಂತೆ. 2024ರಲ್ಲಿ 40 ಮಕ್ಕಳನ್ನ ಡಿಬಾರ್ ಮಾಡಿದ್ರು. ಹಂಗೆ ಈ ಸಲನೂ ಮಾಡಬಹುದಾಗಿತ್ತಲ್ಲ ಅಂತ ನನ್ನ ಪ್ರಶ್ನೆ. ಸುಪ್ರೀಂ ಕೋರ್ಟು ಪರೀಕ್ಷೆಯ ಪಾವಿತ್ರ್ಯತೆಗೆ ಗಂಭೀರವಾದ ಹಾನಿ ಮಾಡಿದ ಪ್ರಕರಣ ಇದು ಅಂತ ಹೇಳ್ತು ಸುಪ್ರೀಂ ಕೋರ್ಟ್. ಆದರೆ ಬಹಳ ಸಿಸ್ಟಮೆಟಿಕ್ ಆಗಿ ಕಾನ್ಸ್ಪಿರಸಿ ನಡೆದಿದೆ ಅನ್ನೋದಕ್ಕೆ ಏನು ಸಾಕ್ಷಿ ಇಲ್ಲ ಅಂದಿದ್ರು. ಈ ದೇಶದಲ್ಲಿ ಎಲ್ಲವೂ ರಾಜಕೀಯಗೊಳ್ತವೆ, ಇದು ರಾಜಕೀಯಗೊಳ್ತು. ಕಾಂಗ್ರೆಸ್ ಹೇಳ್ತಾ ಇದೆ 10 ವರ್ಷದಲ್ಲಿ 89 ಕ್ವಶನ್ ಪೇಪರ್ಗಳು ಲೀಕ್ ಆಗಿದ್ದಾವೆ ಮೋದಿ ಆಡಳಿತದಲ್ಲಿ ಅಂತ. 89 ಕ್ವಶನ್ ಪೇಪರ್ ಲೀಕ್ ಆಗಿದ್ದಾವಂತೆ 10 ವರ್ಷದಲ್ಲಿ. 22 ಲಕ್ಷ ವಿದ್ಯಾರ್ಥಿಗಳ ನಿರಂತರ ಪರಿಶ್ರಮ, ದುಡ್ಡು ವ್ಯರ್ಥವಾಗಿದೆ ಅಂತ. ರೀ ಎಕ್ಸಾಮಿನೇಷನ್ಗೆ ಮತ್ತೆ ದುಡ್ಡು ಕಟ್ಟಬೇಕಾಗಿಲ್ಲ. ಬಟ್ ಕೋಚಿಂಗ್ ಎಲ್ಲ ಲಕ್ಷಾಂತರ ಖರ್ಚು ಮಾಡಿರ್ತಾರೆ. ಅದೆಲ್ಲ ವೇಸ್ಟ್ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದು ಸಲ ಓದಿದ್ದು ಎಕ್ಸಾಮ್ ಬರೆದ ಮೇಲೆ ವೇಸ್ಟು ಅನ್ನೋದಾದರೆ, ಮೆಡಿಕಲ್ ಡಿಗ್ರಿಗೆ ಎಕ್ಸಾಮ್ ಬರೋದು ಆಮೇಲೆ ನಮ್ಮನ್ನೆಲ್ಲ ಚೆಕ್ ಮಾಡಿ ಇಂಜೆಕ್ಷನ್ ಕೊಡೋಕ್ಕೆ ಬರ್ತಾರಲ್ಲ, ವೇಸ್ಟ್ ಅನ್ನೋಕ್ಕಾಗತ್ತ ಅದು. ರಾಜಕೀಯ ವಾಗ್ದಾಳಿಗಳು, ಪ್ರತಿದಾಳಿಗಳು ಕೇಳಿಸ್ಕೊಳ್ಳಿ ಒಂದೊಂದು ಸಲ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ. ನೀಟ್ ಸುರಣಿಕೆ, ಈ ಪತ್ರಿಕೆ ಸುರಣಿಕೆಗಳು ಇದಕ್ಕೆ ಏನು ಲೆಕ್ಕಲ್ಲ, ಬುಕ್ಕಲ್ಲ. ಈಗ ಒಬ್ಬರು ಈ ದೇಶದಲ್ಲಿ ದೇವರು, ಆ ದೇವ್ರನ್ನ ನೀವು ಒಪ್ಕೋಬೇಕು, ಅವ್ರ ಹೆಸರು ಜೈ ಅಂತಿರ್ಬೇಕು, ಹೋಗ್ತಿರ್ಬೇಕು ಅಷ್ಟೇ. ಈ ಲಾಸ್ಟ್ಗೆ ಅಲ್ಲಿಗೆ ಬಂದು ನಿಂತ್ಕೊಂಡಿರೋದು. ಈಗ ನಮ್ಮ ದೇವ್ರು ಬಂದು ಹೇಳಿದ್ರಲ್ಲ, ಬಂಗಾರ ಖರೀದಿ ಮಾಡಬೇಡ್ರಿ, ಡೀಸೆಲ್ ಗಾಡಿಯಾಗ ಹೋಗ್ಬೇಡ್ರಿ, ಪೆಟ್ರೋಲ್ ಗಾಡಿಯಾಗ ತಿರುಗಾಡಬೇಡ್ರಿ. ಇವ್ರು ತಿರುಗಾಡ್ಬೋದು. ಇವ್ರು ಇನ್ನೊಂದು 2 ತಿಂಗಳಲ್ಲಿ 4 ದೇಶಗಳಿಗೆ ಹೋಗ್ತಾ ಇದ್ದಾರೆ. ಇವರು ಪೆಟ್ರೋಲ್ ಗಾಡಿಯಾಗ ಹೋಗ್ಬೋದು, ಇವರು ಡೀಸೆಲ್ ಗಾಡಿಯಾಗ ಹೋಗ್ಬೋದು, ಇವರು ಹೆಲಿಕಾಪ್ಟರ್ ತಿರುಗಾಡ್ಬೋದು. ಇದು 5 ತಿಂಗಳ, ಈಗ ಕಳೆದ 5 ಚುನಾವಣೆಗಳಲ್ಲಿ ಇದು ಇಡೀ ದೇಶದ ಗುಡಿಗಳು, ಗುಂಡಾರಗಳು, ಫೋಟೋ ಶೂಟ್ಗಳು ನಾವು ನೋಡಿಬಿಟ್ವಿ. ಈಗ ಫೋಟೋ ಶೂಟು, ಗುಡಿ ಗುಂಡಾರಗಳೆಲ್ಲ ಮುಗಿದಾದ ಮೇಲೆ ಈಗ ಮತ್ತೆ 1-2 ತಿಂಗಳು ಎಲ್ಲಿ ಕಾಣಂಗಿಲ್ಲ, ನಿಶಬ್ದವಾಗಿರ್ತದೆ. ಮತ್ತೆ ಚುನಾವಣೆಯಲ್ಲಿ ಬರ್ತದೆ, ಅಲ್ಲಿ ಮತ್ತೆ ಪ್ರಾರಂಭ. ಇದೇ ಸ್ಕೀಮ್ 12 ವರ್ಷದಿಂದ ನಡೆದತ್ತೆ, ಮುಂದೇನೂ ನಡೀತದೆ. ನಮ್ಮ ರಾಜ್ಯದಲ್ಲಿ ಎಷ್ಟು ಬಾರಿ ಮುಂದಾಕಿದ್ದೀರಿ, ನಿಮ್ಮ ಕಾಲದಲ್ಲೇ ಎಷ್ಟು ಅನಾಹುತಗಳಾಗಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು KPSC ಸಂಸ್ಥೆನ ಸರಿಪಡಿಸ್ಲಿಕ್ಕಾಗಿದೆ. ಯಾವ ರೀತಿಯಲ್ಲಿ ಆ ಸಂಸ್ಥೆ ಬಗ್ಗೆ ಇವತ್ತು ಜನಗಳು ಮಾತನಾಡ್ತಾರೆ. ಇವತ್ತು ಈ KPSC ಸಂಸ್ಥೆ ಹಾಳಾಗ್ತಕ್ಕಂಥದ್ದು ಪ್ರಾರಂಭ ಆಗಿದ್ದೆ ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಈಗಿನ ಸರ್ಕಾರ ಹಿಂದೆ 2013ರಲ್ಲಿ ಸರ್ಕಾರ ಏನು ರಚನೆ ಮಾಡಿದರು ಅಲ್ಲಿಂದ ಪ್ರಾರಂಭ ಆಯಿತು. ಅವತ್ತು ಮುಖ್ಯಮಂತ್ರಿಗಳು ಹೇಳಿದ್ರು ತೊಳಿತೀವಿ ಅಂತ ಹೇಳಿ. ಯಾವ ರೀತಿ ತೊಳೆದ್ರು? ಲಕ್ಷಾಂತರ ಜನ ಎಕ್ಸಾಮ್ ರೀಡು ಮಾಡಿಕೊಟ್ಟಂಥ ವ್ಯಕ್ತಿನ ತಗೊಂಡೋಗಿ KPSC ಚೇರ್ಮನ್ ಮಾಡಿ ಪಬ್ಲಿಕ್ನಲ್ಲಿ ಯಾವ ಒಂದು ಪೋಸ್ಟ್ಗಳಿಗೆ ಹಣ ನಿಗದಿ ಮಾಡ್ಕೊಂಡು ಬೀದಿನಲ್ಲಿ ಚರ್ಚೆ ನಡೀತು. ಆ ವಾತಾವರಣ ತಂದಂಥವ್ರು ನೀವು. ರಾಜಸ್ಥಾನದಲ್ಲಿ ಏನೊಂದು ಹೊರಗಡೆ ಲೀಕ್ ಆಗಿದೆ, ಅದು ಇವತ್ತು ಚರ್ಚೆಗೇನು ಪ್ರಾರಂಭ ಆಗಿದೆ. ಹೌದು, ಒಂದೊಂದು ಬಾರಿ ಯಾರೋ ಮಾಡೋದು ತಪ್ಪಿಗೆ ಸಂಪೂರ್ಣವಾದ ತಪ್ಪನ್ನು ಸರ್ಕಾರದ ಮೇಲೆ ವಹಿಸ್ಲಿಕ್ಕಾಗೋದಿಲ್ಲ. ನಮ್ಮ ರಾಜ್ಯದಲ್ಲಿ ಹಲವಾರು ಬಾರಿ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗಿರತಕ್ಕಂಥದ್ದು ಇವ್ರ ಸರ್ಕಾರದಲ್ಲೂ ನಡೆದಿರತಕ್ಕಂಥದ್ದು ಇದೆ. ಅದರಿಂದ ಇವ್ರಿಗೆ ಯಾವ ನೈತಿಕತೆ ಇದೆ ಚರ್ಚೆ ಮಾಡಲಿಕ್ಕೆ ಅನ್ನೋದು ಕೇಳಲಿಕ್ಕೆ. ಎಲ್ಲ ಮಕ್ಕಳು ಅವರಿಗೆ ಒಂದು ದೊಡ್ಡ ಆಘಾತಕಾರಿ ವಿಚಾರ. ಆತಂಕ ಇಲ್ಲ ಅಂದರೆ ಎಷ್ಟು ಬಾರಿ ಈ ರೀತಿ ಆಗಲಿಕ್ಕೆ ಸಾಧ್ಯ ಇದೆ. ಪ್ರತಿ ವರ್ಷ ಈ ರೀತಿ ಆಗ್ತಾ ಹೋದರೆ
ನಾಳೆ ಇದು ನೀಟ್ ಪರೀಕ್ಷೆಗಳನ್ನು ನಾವು ನಡೆಸಬೇಕಾ ಬೇಡವಾ, ಈ ನೀಟ್ ವ್ಯವಸ್ಥೆ ಮುಂದುವರಿಬೇಕಾ ಬೇಡವಾ? ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಕೂಡ ಇವತ್ತು ಒಂದು ರೆಸೊಲ್ಯೂಷನ್ ಮಾಡಿ ನೀಟನ್ನು ರದ್ದು ಮಾಡಿ ಅಂತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ. ಮತ್ತು ಕೇಂದ್ರ ಸರ್ಕಾರ ಇನ್ನಾದರೂ ತಮ್ಮ ವೈಫಲ್ಯಗಳನ್ನು ಒಪ್ಕೊಂಡು ಇದು ಪರೀಕ್ಷೆ ನಡೆಸಲಿಕ್ಕೆ ಕಷ್ಟ ಸಾಧ್ಯ, ಇಷ್ಟು ದೊಡ್ಡ ದೇಶದಲ್ಲಿ ಇವತ್ತು ಮಕ್ಕಳಿಗೆ ಇವತ್ತು ತೊಂದರೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿರ್ತಕ್ಕಂಥ ಮಹಾನ್ ನಾಯಕರು ಉತ್ತರ ಕೊಡಬೇಕಾಗುತ್ತೆ. BJP ಬಗ್ಗೆ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಗೆಳೆಯರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರು ಇವತ್ತು ಅವರೇ ಬಹುಶಃ ಅವರ ಮಂತ್ರಿಗಳ ರಾಜೀನಾಮೆ ಕೇಳಿದ್ರೆ ರಾಜ್ಯದಲ್ಲಿರ್ತಕ್ಕಂಥ BJP ಮುಖಂಡರೇ ಅವರ ಕೇಂದ್ರದ ಮಂತ್ರಿಯ ರಾಜೀನಾಮೆಯನ್ನು ಕೋರಿದ್ರೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪರೀಕ್ಷೆಗಳು ಇವತ್ತು ಪಾರದರ್ಶಕವಾಗಿ ಆಗಬೇಕು, ಯಾವುದೇ ರೀತಿ ಗೊಂದಲಗಳು ಅವಕಾಶ ಇಲ್ಲದೆ ಆಗಬೇಕು ಅಂತಕ್ಕಂಥದ್ದು, ಮಕ್ಕಳು ಪದೇ ಪದೇ ಪರೀಕ್ಷೆ ಮಾಡ್ತಕ್ಕಂಥದ್ದು ಒಂದು ತೊಂದರೆಯಿಂದ ತಪ್ಪಿಸ್ತಕ್ಕಂಥ ಕೆಲಸ ಆಗಬೇಕು. ನೀಟ್ ಪರೀಕ್ಷೆ ವಿಚಾರದಲ್ಲಿ ಪೇಪರ್ ಲೀಕ್ ಆಗಿದೆ ಅನ್ನುವಂಥದ್ದು ಕೆಲವು ಭಾಗದಲ್ಲಿ ಕೆಲವು ಪ್ರದೇಶದಲ್ಲಿ ಆಗಿರುವಂಥದ್ದು ಒಂದು ವರದಿ ಹಿನ್ನೆಲೆಯಲ್ಲಿ ಮರುಪರೀಕ್ಷೆಯನ್ನು ಮಾಡಲಿಕ್ಕೆ ಇವತ್ತೇನು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನಿರ್ಧಾರವನ್ನು ತಗೊಂಡಿದ್ದಾರೆ. ಈ ಲೀಕನ್ನು ಮಾಡಲಿಕ್ಕೆ ಕಾರಣಕರ್ತರಿದ್ದಾರೆ. ಅದ್ರ ವಿರುದ್ಧವಾಗಿ CBI ತನಿಖೆಯನ್ನು ಆಜ್ಞೆ ಮಾಡಿದ್ದಾರೆ. ಆ ತನಿಖೆ ಆಗಿ ಮತ್ತು ಮೆರಿಟು ಯಾವತ್ತೂ ಏನು ಕಾಂಪ್ರಮೈಸ್ ಆಗದೇನೆ ವಿದ್ಯಾರ್ಥಿಗಳಿಗೆ ಅನನುಕೂಲತೆ ಆಗಿದೆ. ಯಾಕೆಂದರೆ ಮತ್ತೊಮ್ಮೆ ಪರೀಕ್ಷೆ ಬರೆಯುವಂಥದ್ದು, ತಡ ಆಗುವಂಥದ್ದು, ವಿಳಂಬ ಆಗುವಂಥದ್ದು ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತಿದೆ. ಆದರೂ ಈ ಪರೀಕ್ಷೆಯ ಇಂಟಿಗ್ರಿಟಿ ಅಥವಾ ಇದರ ಮೆರಿಟನ್ನು ಕಾಪಾಡಲಿಕ್ಕೆ ಮೆರಿಟ್ ಸ್ಟೂಡೆಂಟ್ಗೆ ಅನ್ಯಾಯ ಆಗದ ರೀತಿಯಲ್ಲಿ ಮರುಪರೀಕ್ಷೆ ಆಗ್ತಿರೋಂಥದ್ದಿದೆ. ಹಾಗಾಗಿ ಎಲ್ಲರೂ ಸಹಕರಿಸಿ ಈ ಎಕ್ಸಾಮ್ಗೆ ತಕ್ಷಣ ಆಗಲಿ ಅಂತ. NSUN ಅವರು ಡೆಲ್ಲಿಯಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಶಾಸ್ತ್ರಿ ಭವನದ ಮುಂದೆ ಇದು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಲಾಯಿತು. ಕುಮಾರಸ್ವಾಮಿ ಅವರು ಹೇಳಿದ್ರು ಸಂಪೂರ್ಣವಾಗಿ ಸರ್ಕಾರವನ್ನು ಬ್ಲೇಮ್ ಮಾಡೋದಕ್ಕಾಗೋದಿಲ್ಲ ಅಂತ. ಪಾರ್ಷಿಯಲಿ ಮಾಡ್ಬೋದಾ? ಅಲ್ಲ ಸರ್, ಇಡೀ ಸಿಸ್ಟಮ್ ಅವ್ರ ಕೈಲಿರುತ್ತೆ. ಇದುವರೆಗೂ ಕ್ವಶನ್ ಪೇಪರ್ಗಳನ್ನು ಸೇಫ್ ಆ್ಯಂಡ್ ಸೆಕ್ಯೂರ್ ಮಾಡುವುದಕ್ಕೆ ತೆಗೆದುಕೊಂಡಿರುವ ಕ್ರಮಗಳ ಸಾಲದಿಲ್ಲ ಅಂದರೆ ಇನ್ನೂ ಅದು ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಿ ಹೋಗಲಿ. ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಕೇಳಿದರೆ ನನಗೆ ಈ ಎಕ್ಸಾಮಿನೇಷನ್ ಸಿಸ್ಟಮ್ ಮೇಲೇ ನನಗೊಂದು ಬೇಜಾರಿದೆ. ಎಕ್ಸಾಮ್ ಅನ್ನೋ ವ್ಯವಸ್ಥೆಯ ಮೇಲೇ ಬೇಜಾರಾಗಿದೆ. ಅದು ಬಿಡಿ, ದೇಶ ಒಪ್ಕೊಂಡಾಗಿದೆ ಆ ಸಿಸ್ಟಮನ್ನು. ಒಪ್ಕೊಂಡ ಮೇಲೆ ನೀಟಾಗಿ ನಡೆಸ್ಬೇಕಪ್ಪ. ನೀಟ್ ಕೂಡ ನೀಟಾಗಿ ನಡೆಯೋದಿಲ್ಲ ಅಂದರೆ ಡಾಕ್ಟರ್ MC ಸುಧಾಕರ್ ಅವರು ಹೇಳ್ತಾ ಇದ್ದಾರಲ್ಲ, ಅದು ಬೇರೆಯದೇ ಪ್ರಶ್ನೆ. ನೀಟ್ ದಕ್ಷಿಣದ ರಾಜ್ಯಗಳಿಗೆ ಒಳ್ಳೆಯದಲ್ಲ ಅಂತ, ಅದು ಬೇರೆಯದೇ ಪ್ರಶ್ನೆ, ಬೇರೆ ಚರ್ಚೆ ಮಾಡೋಣ. ಒಪ್ಕೊಂಡ ಮೇಲೆ ಒಂದು ವ್ಯವಸ್ಥೆಯನ್ನು ಅದು ನೀಟಾಗಿ ನಡೆಯುವಂತೆ ನೋಡಿಕೊಳ್ಳಬೇಕು. ಇದು ಮುಂದಿನ ವರ್ಷ ಮತ್ತಾಗೋದಿಲ್ಲ ಅಂತ ಏನು ಗ್ಯಾರಂಟಿ? ಪರೀಕ್ಷೆ ರದ್ದು ಮಾಡಿದ್ದೇ ತಪ್ಪ? ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಕನ್ಫರ್ಮ್ ಆದಮೇಲೆ ಕಷ್ಟಪಟ್ಟು ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಓದಿರ್ತಾವಲ್ಲ ಮಕ್ಕಳು, ಕಷ್ಟಪಟ್ಟು ಎಕ್ಸಾಮ್ ಬರೆದಿರ್ತಾರೆ. ಬಡಬಗ್ಗರ ಮನೆ ಮಕ್ಕಳು ಇರ್ತಾರೆ. ಅದರಲ್ಲಿ ತಮ್ಮ ಪ್ರತಿಭೆಯ ಆಧಾರದ ಮೇಲೆ ಒಂದು ಒಳ್ಳೆಯ ಕಾಲೇಜಿಗೆ ಸೀಟ್ ಸಿಕ್ಕರೆ ಜೀವನ ಉದ್ಧಾರ ಆಗಿಬಿಡುತ್ತೆ ಅಂದ್ಕೊಂಡವ್ರು ಅವ್ರಿಗೆ ಅನ್ಯಾಯ ಆಗದೇ ಇರೋ ಹಂಗೆ ನೋಡ್ಕೋಬೇಕು. ನೋಡಿಕೊಳ್ಳುವುದಕ್ಕೆ ಏನು ಮಾಡಬಹುದು ಅನ್ನೋದನ್ನು ಹೇಳಿದೆ ನಾನು. ಯಾರ್ಯಾರು ಯಾವ್ಯಾವ ಮಕ್ಕಳ ಕೈಗೆ ಸಿಕ್ಕಿತ್ತು ಕ್ವಶನ್ ಪೇಪರು ಅವ್ರನ್ನೇ ಹೊರಗಡೆ ಇಡಿ, ಉಳಿದವ್ರಿಗೆ ಯಥಾ ಪ್ರಕಾರ ರ್ಯಾಂಕಿಂಗ್ ಕೊಟ್ಟಿದ್ರೆ ಮುಗಿದು ಹೋಗಿರೋದು. 22,70,000 ಮಕ್ಕಳು ರೀ ಎಕ್ಸಾಮ್. ತಮಿಳುನಾಡು ರಾಜಕಾರಣದ ಕಡೆ ಹೋಗೋಣ. 5-6 ದಿವಸ ಹಂಗು ಹಿಂಗು ತಿಪ್ಪರ್ಲಾಗ ಹಾಕಿ ವಿಜಯ್ ಅವರು ತಮ್ಮ ಪಕ್ಷ TVKಯ ನೇತೃತ್ವದ ಮೈತ್ರಿಕೂಟಕ್ಕೆ 120 ಸಂಖ್ಯೆ ಇದೆ ಅನ್ನುವುದಕ್ಕೆ ಪ್ರೂಫ್ ಆಗಿ ಶಾಸಕರ ಸಹಿಗಳನ್ನು ಪಡೆಯೋದರಲ್ಲಿ ಯಶಸ್ವಿಯಾದರು. 108 ಅವರ ಪಕ್ಷ ಗೆದ್ದಿರೋದು. ಅದರಲ್ಲಿ ವಿಜಯ್ ಅವರು 2 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಓಟ್ ಹಾಕೋದು ಒಂದೇ, ಸೊ 107 ಆಯಿತು. ಇವತ್ತು ಇನ್ನೊಬ್ಬ ಶಾಸಕರ ಸಮಸ್ಯೆಗೆ ಸಿಲುಕಿಕೊಂಡ್ರು. 1 ಓಟಲ್ಲಿ ಗೆದ್ದಿದ್ರು ಅವರು. 1 ಓಟಲ್ಲಿ ಅವರ ವಿರುದ್ಧ ಇವರ ಹೆಸರು TVKಯ ಶ್ರೀನಿವಾಸ ಸೇತುಪತಿ ಅನ್ನುವಂಥ ಕ್ಯಾಂಡಿಡೇಟು, TVK ಕ್ಯಾಂಡಿಡೇಟು ತಿರುಪತ್ತೂರು ಕ್ಷೇತ್ರದಲ್ಲಿ 1 ಓಟಲ್ಲಿ ಗೆದ್ದಿದ್ರು. DMK ವಿರುದ್ಧ. DMK ಅಭ್ಯರ್ಥಿ ಪೆರಿಯ ಕರುಪ್ಪನ್ ಅಂತ. ಈ ಪೆರಿಯ ಕರುಪ್ಪನ್ನು ಮದ್ರಾಸ್ ಹೈಕೋರ್ಟಿಗೆ ಅಪ್ಲಿಕೇಶನ್ ಹಾಕಿದ್ರು.
ಅಂಚೆ ಮತಗಳ ಎಣಿಕೆಯಲ್ಲಿ ಗೋಲ್ಮಾಲಾಗಿದೆ ಅಂತ ಡೌಟ್ ಇದೆ ನಮಗೆ, ಮರು ಎಣಿಕೆ ಮಾಡಿ ಅಂತ. ಸೇಮ್ ನಮ್ಮ ಶೃಂಗೇರಿಲಿ ಆದಂಗೆ. ಶೃಂಗೇರಿದು ಎಲ್ಲಿಂದ ಎಲ್ಲಿಗೋ ಹೋಗಿದೆ, ಮತ್ತೆ ಹೋದ್ರೆ ವಿಷಾಂತರ ಆಗುತ್ತೆ, ಟೈಮ್ ಕಡಿಮೆ ಇದೆ. ಪೆರಿಯ ಕರುಪ್ಪನ್ ಮದ್ರಾಸ್ ಹೈಕೋರ್ಟ್ಗೆ ಹೋಗಿ ಅಂಚೆ ಮತಗಳ ಎಣಿಕೆಯಲ್ಲಿ ನಮಗೆ ಮೋಸ ಆಗಿದೆ, ಮರು ಎಣಿಕೆ ಮಾಡಿ ಅಂದರು. ಮದ್ರಾಸ್ ಹೈಕೋರ್ಟ್ ಪ್ರಕರಣದ ವಿಚಾರಣೆ ಕೈಗೆತ್ತಿಕೊಂಡು ಈ ಅರ್ಜಿ ವಿಚಾರಣೆ ಮುಗಿಯೋ ತನಕ ಶ್ರೀನಿವಾಸ ಸೇತುಪತಿ ವಿಧಾನಸಭೆಯ ಯಾವುದೇ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರದು ಅಂತ ಮದ್ರಾಸ್ ಹೈಕೋರ್ಟ್ ಆದೇಶ ಕೊಟ್ಟುಬಿಡ್ತು. ಅಲ್ಲಿಗೆ ಇನ್ನೊಬ್ಬ ಶಾಸಕ ಓಟ್ ಹಾಕೋದಕ್ಕಾಗೋದಿಲ್ಲ. 108 ಇದ್ದಿದ್ದ TVK ಸಂಖ್ಯೆ 107ಕ್ಕೆ ಬಂದಿತ್ತು, ಈಗ 106 ಆಯಿತು. ಕಾಂಗ್ರೆಸ್ಸಿನ 5, VCKಯ 2, CPIನ 2, CPIMನ 2, ಎಲ್ಲ ಮುಸ್ಲಿಂ ಲೀಗ್ನ 2 ಎಲ್ಲ ಸೇರಿಸಿದ್ರೆ ನೋಡಿ ಅಲ್ಲಿ ನಂಬರ್ಸ್ ಹೆಂಗೆ ಬರ್ತಾ ಇದೆ. 119, ಮ್ಯಾಜಿಕ್ ನಂಬರ್ 118ಅಲ್ಲಿ. ಅಂದರೆ ಈ ಎರಡೆರಡು ಸ್ಥಾನಗಳನ್ನು ಹೊಂದಿರುವ ಪಕ್ಷಗಳಿದಾವಲ್ಲ, CPIM, CPI, VCK, ಮುಸ್ಲಿಂ ಲೀಗು, ಲಾಸ್ಟ್ ಮಿನಿಟಲ್ಲಿ ಮೈಂಡ್ ಚೇಂಜ್ ಮಾಡ್ಕೊಂಬಿಟ್ರೆ ಸರ್ಕಾರನೇ ಆಗೋದಿಲ್ಲ ಅಂತ. ಇದು ತೀರಾ ಹಗ್ಗದ ಮೇಲಿನ ನಡಿಗೆ ಹೆಂಗಿದೆ ಇದು. ನಾಳೆ ಬಹುಮತ ಸಾಬೀತು ಮಾಡಬೇಕು ವಿಜಯ್. ನಾಳೆ 13ನೇ ತಾರೀಕು ಬುಧವಾರ ರಾಜ್ಯಪಾಲರು ಬಹುಮತ ಸಾಬೀತು ಮಾಡಿ ಅಂದಿದ್ದಾರೆ. ಬೇರೆ ಯಾರು ಆದರೆ ರಾತ್ರಿ ನಿದ್ದೆ ಬರೋದಿಲ್ಲ ಇಂಥ ಟೆನ್ಷನ್ನಿಗೆ. ಬಟ್ ವಿಜಯ್ ಟೈಮ್ ಭಾಳ ಚೆನ್ನಾಗಿದೆ. AIADMK ವರ್ಟಿಕಲಿ ಸ್ಪ್ಲಿಟ್ ಆಗೋಯ್ತು. ರಿಸಲ್ಟ್ ಬಂದ ದಿನದಿಂದನೂ ನಡೀತಾ ಇದ್ದ ಸರ್ಕಸ್ಸೇ ಇದು. ಷಣ್ಮುಗಂ ಅನ್ನುವ ರಾಜ್ಯಸಭಾ ಸದಸ್ಯರ ನೇತೃತ್ವದಲ್ಲಿ 30 ಜನ MLAಗಳ ತಯಾರಾಗಿದ್ದಾರೆ TVKಗೆ ಬೆಂಬಲ ಕೊಡೋದಕ್ಕೆ ಅಂತ ನಾವು ಹೇಳ್ತಾ ಇದ್ವಿ. ಇನ್ನೊಂದು ಕಡೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು DMK ಜೊತೆಗೆ ಸೇರ್ಕೊಂಡು ಸರ್ಕಾರ ಮಾಡಬೇಕು ಅಂತ ಪ್ರಯತ್ನ ನಡೆಸಿದ್ರು. ಅವ್ರ ಹತ್ರ ಶಾಸಕರ ಸಂಖ್ಯೆ ಕಡಿಮೆ ಇತ್ತು, 47 ಒಟ್ಟು MLAಗಳು ಇವ್ರದ್ದು. 30 ಜನ TVKಗೆ ಸಪೋರ್ಟ್ ಮಾಡ್ತೀವಿ ಅಂತಾರಂದ್ರೆ ಇವರು ಎಡಪ್ಪಾಡಿ ಪಳನಿಸ್ವಾಮಿ ಜೊತೆ ಉಳಿದಿದ್ದು 17 ಅಂತ ಅರ್ಥ. ಹೋಗಿ ಪುದುಚೇರಿಯಲ್ಲಿ ರೆಸಾರ್ಟ್ನಲ್ಲೆಲ್ಲ ಉಳಿದ್ರು. ವಾದ ಪ್ರತಿವಾದಗಳಾದವು, ಕನ್ವಿನ್ಸಿಂಗ್ನ ಪ್ರಯತ್ನಗಳಾದವು. ಈಗ ಷಣ್ಮುಗಂ ಮಾಧ್ಯಮಗಳ ಎದುರು ಅಧಿಕೃತವಾಗಿ ಘೋಷಣೆ ಮಾಡಿದ್ರು, ನಾವು TVK ಪರವಾಗಿ ಕೈ ಎತ್ತೀವಿ ನಾಳೆ ಅಂತ. ನಿರಾಳ ವಿಜಯ್. 119 ಸಂಖ್ಯೆ ಇದೆ, 30 ಬೇಡ ರೀ, ಒಂದು 10 ಜನ ಕೈ ಎತ್ತಿದ್ರು ಅಂತ ಅನ್ಕೊಳ್ಳಿ. ಆಮೇಲಿನ ಲೀಗಲ್ ಪ್ರಶ್ನೆಗಳು ಬೇರೆ. ಅವರು ಅನರ್ಹರಾಗ್ತಾರಾ? ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗುತ್ತಾ? AIADMK ಜಾರಿ ಮಾಡಬಹುದಾದ ವಿಪ್ನ ಕಥೆ ಏನು? ಭಾಳ ಇಂಟ್ರೆಸ್ಟಿಂಗ್ ಇದೆ ಇದು. ತಮ್ಮ ಪರವಾಗಿ ಕೈ ಎತ್ತಿದ ಶಾಸಕರುಗಳನ್ನು ಅನರ್ಹ ಮಾಡೋದಕ್ಕೆ ವಿಜಯ್ ಬಿಡ್ತಾರಾ? ನಮಗೆ ಗೊತ್ತು ಡೆಮೊಕ್ರೆಟಿಕಲ್ ಪ್ರಾಸೆಸ್ ಹೆಂಗೆ ಬಳಕೆ ಆಗ್ತವೆ ಅಂತ. ಸ್ಪೀಕರ್ ಅವರವರೇ ಬರ್ತಾರೆ ನಾಳೆ. TVK ಶಾಸಕರೊಬ್ಬರು ಸ್ಪೀಕರ್ ಆಗ್ತಾರೆ, ಮುಂದೆ ಹಾಕ್ಕೊಂಡು ಹೋಗೋದಪ್ಪ ಅದನ್ನು. 32 ಅಥವಾ 32ಕ್ಕಿಂತ ಹೆಚ್ಚು ಜನ TVK ಪರವಾಗಿ ಕೈ ಎತ್ತಿದ್ರೆ ಕಥೆನೇ ಮುಗೀತು ಅಲ್ಲಿಗೆ. AIADMK ಕಥೆ ಮುಗೀತು ಅಂತ ಅರ್ಥ. ಯಾಕಂದರೆ 2/3 MLAಗಳು ಅವ್ರು ಆಗ್ಬಿಡ್ತಾರೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆಯಿಂದ ಸಿಡಿದು ಬಂದ ಏಕನಾಥ್ ಶಿಂದೆ ಮತ್ತು ಇನ್ನೊಂದು ನಮ್ಮ ಅಜಿತ್ ಪವಾರ್, NCPಯಿಂದ ಸಿಡಿದು ಬಂದ ಅಜಿತ್ ಪವಾರ್ ಏನು ಮಾಡಿದ್ರಲ್ಲ, ಅದನ್ನು ಷಣ್ಮುಗಂ ನೇತೃತ್ವದ ಟೀಮು ತಮಿಳುನಾಡಿನಲ್ಲಿ ಮಾಡಬಹುದು. ಸೊ ಎಲ್ಲವನ್ನೂ ನೋಡಿದರೆ ನಾಳೆಯ ಬಹುಮತ ಸಾಬೀತಿನ ಅಗ್ನಿ ಪರೀಕ್ಷೆಯನ್ನು ವಿಜಯ್ ಪಾಸ್ ಮಾಡ್ತಾರೆ DMK ಬೆಂಬಲದೊಂದಿಗೆ. CV ಷಣ್ಮುಗಂ ಓಪನ್ನಾಗಿ ಹೇಳಿದ್ರು. ಸೊ ನಾಳೆ ವಿಜಯ್ ನಿರಾಳವಾಗಿ ಬಹುಮತ ಸಾಬೀತು ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಹೆಚ್ಚು ಕಡಿಮೆ ಆದರೆ ಹೇಳ್ತೀವಿ. ಸದ್ಯಕ್ಕೆ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸೆಷನ್ ನಡೀತಾ ಇದೆ. ಈ ಶಾಸಕರ ಪ್ರಮಾಣ ವಚನ ಎಲ್ಲ ಆಗಬೇಕು ಇಂಡಿವಿಜುವಲ್ ಆಗಿ, ಒಬ್ಬೊಬ್ಬರದೇ. ಈ ಸಂದರ್ಭದಲ್ಲಿ ವಿಜಯ್ ಅವರಿಗೆ ವಿಶ್ ಮಾಡೋದು, ಹೊಸ ಸರ್ಕಾರಕ್ಕೆ ವಿಶ್ ಮಾಡೋದೆಲ್ಲ ನಡೀತಾ ಇರ್ತವೆ. ಸದ್ಯದ ತಮಿಳುನಾಡಿನ ರಾಜಕೀಯ ಪರಿಸ್ಥಿತಿ, ವಿಜಯ್ ಮುಖ್ಯಮಂತ್ರಿಯಾಗಿದ್ದಾರೆ, TVK ನೇತೃತ್ವದಲ್ಲಿ ಒಂದು ಮೈತ್ರಿಯಾಗಿದೆ. ಆ ಮೈತ್ರಿ ನಾಳೆ ಬಹುಮತ ಸಾಬೀತುಪಡಿಸಬೇಕು. ವಿರೋಧ ಪಕ್ಷದ ಜಾಗದಲ್ಲಿ ಪ್ರಿನ್ಸಿಪಲ್ ಅಪೋಸಿಷನ್ ಆಗಿ DMK ಇದೆ. ಎಲೆಕ್ಷನ್ ಮುಗಿಯೋ ತನಕ ಆಡಳಿತದಲ್ಲಿದ್ದ ಪಕ್ಷ. ಮುಖ್ಯಮಂತ್ರಿಯಾಗಿದ್ದ ಸ್ಟಾಲಿನ್ ಸ್ವತಃ ಸೋತಿದ್ದಾರೆ. ಅವರ ಮಗ ಅರ್ಥಾತ್
ಸ್ಟಾಲಿನ್ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿದ್ದ ಉದಯನಿಧಿ ಗೆದ್ದಿದ್ದಾರೆ. ಉದಯನಿಧಿ ಈಗ ವಿಪಕ್ಷ ನಾಯಕ, ಅಪೋಸಿಷನ್ ಲೀಡರು. ಅಪೋಸಿಷನ್ ಲೀಡರ್ ಆಗಿ ಮುಖ್ಯಮಂತ್ರಿ ವಿಜಯರನ್ನು ಅಭಿನಂದಿಸ್ತಾ ಮಾತಾಡ್ತಾ ಇದ್ರು ಅವರು. ಮತ್ತೆ ಸನಾತನದ ನಾಶದ ಮಾತು ನೋಡಿ. ಈ ಸಂದರ್ಭಕ್ಕೂ ಸನ್ನಿವೇಶಕ್ಕೂ ಸೂತ್ರ ಇಲ್ಲ, ಸಂಬಂಧ ಇಲ್ಲ. ಸನಾತನ ಅನ್ನುವುದರ ಬಗ್ಗೆ ಉದಯನಿಧಿ ಮನಸ್ಸಿನಲ್ಲಿರುವ ದ್ವೇಷ ಹೆಂಗಿದೆ ಅನ್ನೋದು ಮತ್ತೊಮ್ಮೆ ಹೊರಗೆ ಬಂತು. ಎರಡನೇ ಸಲ ಇದು. ಈ ಹಿಂದೆ ವೇದಿಕೆಯ ಮೇಲೆ ನಿಂತ್ಕೊಂಡು ಮಾತಾಡಿದ್ದು. ದುರಂತ ನೋಡಿ, ಹಿ ವಾಸ್ ಮಿನಿಸ್ಟರ್, ಅವರಪ್ಪ ಮುಖ್ಯಮಂತ್ರಿ. ಅಲ್ಲೊಂದು ಮುಜರಾಯಿ ಇಲಾಖೆ ಇದೆ. ಮುಜರಾಯಿ ಇಲಾಖೆಯ ವತಿಯಿಂದ, ಅಂದರೆ ಕೇಳೋದಕ್ಕೆ 2 ಕಿವಿ ಸಾಲದು, ನೋಡೋದಕ್ಕೆ 2 ಕಣ್ಣು ಸಾಲದು ಅನ್ನೋ ಸಂದರ್ಭ ಅದು. ಮುಜರಾಯಿ ಇಲಾಖೆ ಕಾರ್ಯಕ್ರಮ ಏರ್ಪಾಡು ಮಾಡುತ್ತೆ ಸನಾತನದ ಸರ್ವನಾಶ ಹೆಂಗೆ ಮಾಡಬೇಕು ಅಂತ. ಲುಕ್ ಅಟ್ ಇಟ್. ಅಂದರೆ ಕರ್ನಾಟಕದ ಜನನು ತಮಿಳುನಾಡಿನ ದೇವಸ್ಥಾನಗಳಿಗೆ ತುಂಬ ಹೋಗ್ತಾರೆ. ನಾವು ನೀವು ಹೋಗೋ ದೇವಸ್ಥಾನದ ಪೈಕಿ ಯಾವುದೋ ಮುಜರಾಯಿ ಇಲಾಖೆಯದ್ದು ಇರಬಹುದು. ದರ್ಶನ ಮಾಡ್ಕೊಂಡು ಹುಂಡಿಗೆ 100 ರೂಪಾಯಿ ದುಡ್ಡು ಹಾಕ್ತೀವಿ. ಮುಜರಾಯಿ ಇಲಾಖೆ ಆ ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗುತ್ತೆ. ಅದರಲ್ಲಿ ಆ ದೇವಸ್ಥಾನಕ್ಕಿಷ್ಟು, ಅತ್ತಸ್ತಿಕಿಗಿಷ್ಟು, ಇದಕ್ಕಿಷ್ಟು ಅಂತ ಕೊಟ್ಟು ಅದೇ ದುಡ್ಡಿನಲ್ಲಿ ಒಂದು ಸಮಾವೇಶ ಏರ್ಪಾಡು ಮಾಡ್ತಾರೆ. ಸಮಾವೇಶ ಅಂತಿರೋ, ಚಿಂತನ ಕೂಟ ಅಂತಿರೋ, ಅದರಲ್ಲಿ ಸನಾತನದ ಸರ್ವನಾಶ ಮಾಡೋದು ಹೆಂಗೆ ಅಂತ ಚರ್ಚೆ ಆಗುತ್ತೆ. ಅಂಥ ಒಂದು ಕಾರ್ಯಕ್ರಮದಲ್ಲಿ ಉದಯನಿಧಿ ಸನಾತನ ಅಂದರೆ ಡೆಂಗ್ಯೂ ಇದ್ದಂಗೆ, ಮಲೇರಿಯಾ ಇದ್ದಂಗೆ, ಸರ್ವನಾಶ ಮಾಡ್ಬೇಕದನ್ನು ಅಂದರು. ಅದಾದ ಮೇಲೆ ಅದು ಡೆಂಗ್ಯೂ ಅಲ್ಲ, ಮಲೇರಿಯಾ ಅಲ್ಲ, ಏಡ್ಸ್ ಇದ್ದಂಗೆ, ಅದನ್ನು ಪೂರ್ತಿಯಾಗಿ ನಿರ್ಮೂಲನೆ ಮಾಡಬೇಕು ಅಂತೆಲ್ಲ ಮಾತು ಬಂದು ಎ ರವಿ ಮಾತಾಡಿದ್ದು. ಇವರದ್ದೇ ಪಕ್ಷದ ಸಂಸದ. ಇವತ್ತು ಈಗ ಮತ್ತೆ ಮುಖ್ಯಮಂತ್ರಿಗಳನ್ನು ಅಭಿನಂದಿಸುವಾಗ ಉದಯನಿಧಿ ಹೇಳಿದ್ದು, ತಮಿಳುನಾಡಿನ ಹಕ್ಕು ಹಾಗೂ ಅಭಿವೃದ್ಧಿಗಾಗಿ ನಾವು ನಿಮ್ಮ ಜೊತೆ ನಿಲ್ತೇವೆ, ಎಲ್ಲರೂ ಒಟ್ಟಿಗೆ ಸೇರಿ ಅಭಿವೃದ್ಧಿ ಮಾಡೋಣ, ತಮಿಳುನಾಡಿನ ಜನತೆ ತಮಿಳುನಾಡು ಚಿರಾಯುವಾಗಲಿ, ವಿಭಜನಕಾರಿ ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು, ನಮಸ್ಕಾರ, ಧನ್ಯವಾದಗಳು ಅಂತ. ಇನ್ನೊಂದು ಸಲ ಹೇಳಿ ನನಗೆ ಈ ಅಲ್ಲಿನ ಕಾಂಟೆಕ್ಸ್ಟ್ಗೆ ಆ ಮಾತು ಅಂತ. ಉದಯನಿಧಿ ಸ್ಟಾಲಿನ್ ಆ ಮಾತು ಆಡಿದ್ದು ನೀವು ಹೇಳುವುದಕ್ಕೆ ನನಗೆ ಒಪ್ಪಿಗೆ ಇದೆ ಅನ್ನುವ ರೀತಿಯಲ್ಲಿ ಜೋಸೆಫ್ ವಿಜಯ್ ನಮಸ್ಕಾರ ಮಾಡಿದ್ದು ಎರಡೂ ಆಶ್ಚರ್ಯಕರ ಅಂತೇನು ಅನ್ನಿಸ್ತಾ ಇಲ್ಲ. ಎರಡೇನು ಆಶ್ಚರ್ಯಕರ ಅಲ್ಲ. BJPಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರು ಒಂದು ಟ್ವೀಟ್ ಮಾಡಿದರು. ಅಲೆಕ್ಸಾಂಡರ್ ಘೋರಿ, ಘಜ್ನಿ, ಖಿಲ್ಜಿ ಬ್ರಿಟಿಷರು, ಫ್ರೆಂಚರು, ಕಮ್ಯುನಿಸ್ಟರಿಗೂ ಸನಾತನ ಧರ್ಮ ಅಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಬಗ್ಗೆ ತನ್ನ ಕುಟುಂಬದವರನ್ನೇ ಒಪ್ಪಿಸಲು ಸಾಧ್ಯವಾಗದ ವ್ಯಕ್ತಿ ಸನಾತನ ಧರ್ಮವನ್ನು ಅಳಿಸುವ ಬಗ್ಗೆ ಮಾತಾಡ್ತಾ ಇದ್ದಾರೆ. ಭಾರತ ಮತ್ತು ಸನಾತನ ಧರ್ಮ ಕಾಲದ ಪರೀಕ್ಷೆಗಳನ್ನು ಹಾಗೂ ತಲೆಮಾರುಗಳ ಪರೀಕ್ಷೆಗಳನ್ನು ಮೀರಿ ಗಟ್ಟಿಯಾಗಿ ನಿಂತಿದೆ ಅಂತ. ಸ್ವಂತ ಕುಟುಂಬವನ್ನೇ ಒಪ್ಪಿಸಲಾಗದ ವ್ಯಕ್ತಿ ಅಂತ ಯಾಕೆ ಬಂತು ಇಲ್ಲಿ ಮಾತು? ಅದು ನಿಜ. ನಾನು ಒಂದು ಸಲ ಅಣ್ಣಾಮಲೈಯವರು ನಮ್ಮಲ್ಲಿ ನ್ಯೂಸ್ ಆರ್ ಸ್ಪೆಷಲಿಗೆ ಬಂದಾಗ ಕೇಳಿದೆ, ಇವ್ರು ಹಿಂಗೆ ಮಾತಾಡ್ತಾರಲ್ಲ ಅಂತ. ಅಣ್ಣಾಮಲೈಯವರು ಅದನ್ನೇ ಅಂದರು. ಇಡೀ ಕುಟುಂಬ ಅಂದರೆ ಹಿಂದುತ್ವ, ಸನಾತನ, ದೇವರು, ಧರ್ಮ ಅನ್ನುವವರನ್ನು ಹೆಂಗೆ ರೀಚ್ ಆಗುತ್ತೆ, ಅದರ ನಿರ್ಮೂಲನೆ ಮಾಡಬೇಕು ಅನ್ನೋವರನ್ನು ಹೆಂಗೆ ರೀಚ್ ಆಗುತ್ತೆ ಅನ್ನೋ ಉದಾಹರಣೆಯನ್ನು ಕೊಟ್ಟರು. ಒಂದು ಕಡೆ ಅಪ್ಪ ಮಗ ಸನಾತನದ ಸರ್ವನಾಶ ಅದು ಇದು ಅಂತ ಮಾತಾಡ್ಕೊಂಬರೋದು. ಉದಯನಿಧಿ ತಾಯಿ ಸ್ಟಾಲಿನ್ ಹೆಂಡತಿ ಮನೆಗಳಿಗೆ ನ್ಯೂಸ್ ಚಾನಲ್ನವ್ರನ್ನ ಕರೆಸಿ, ನೋಡಿ ನಮ್ಮ ಮನೆ ದೇವ್ರ ಮನೆ ಎಷ್ಟು ಚೆನ್ನಾಗಿದೆ, ನಾವು ದಿನ ಆ ಪೂಜೆ ಮಾಡ್ತೀವಿ, ನಾನು ಆ ವ್ರತ ಮಾಡಿದೆ, ಈ ವ್ರತ ಮಾಡಿದೆ ಅಂತ ಇಂಟರ್ವ್ಯೂ ಕೊಡೋದು. ವಾರಕ್ಕೊಂದು 15 ದಿವಸಕ್ಕೊಂದು ದೇವಸ್ಥಾನಕ್ಕೆ ಹೋಗೋದು, ತುಲಾಭಾರ ಮಾಡಿಸ್ದೆ, ರುದ್ರಾಭಿಷೇಕ ಮಾಡಿಸ್ದೆ, ಹಂಗೆ ಮಾಡ್ಕೊಂಡು ಓಡಾಡೋದು. ಅದಕ್ಕೆ BL ಸಂತೋಷ್ ಅವರು ಇಲ್ಲಿ ಹೇಳಿದ್ದು, ಮನೆಯವ್ರನ್ನೇ ಒಪ್ಪಿಸಿಲ್ಲ ನೀವು, ಸನಾತನದ ಸರ್ವನಾಶ ಏನು ಮಾಡ್ತೀರಿ ಅಂತ. ಅವ್ರು ಹೇಳಿದ ಇನ್ನೊಂದು ಮಾತು ಕೂಡ, ಅಲೆಕ್ಸಾಂಡರ್ ಘೋರಿ, ಘಜ್ನಿ, ಖಿಲ್ಜಿ ಬ್ರಿಟಿಷರು, ಫ್ರೆಂಚರು, ಕಮ್ಯುನಿಸ್ಟರು ಯಾರಿಗೂ ಸಾಧ್ಯ ಆಗಲಿಲ್ಲ. ಇದು ಸತ್ಯ ಅಲ್ವಾ?
ಎಲ್ರಿಗೂ ಅನ್ನಿಸ್ಬಿಟ್ಟಿತ್ತೆ ಇದೇನು ದೊಡ್ಡದ್ರಿ, ನೋಡ್ತಾನೆ ಹೊಡೆದು ಬಿಸಾಕ್ಬಿಡ್ತೀವಿ ಅಂತ. ಹುಟ್ಟಿಕೊಂಡ 70 ವರ್ಷದಲ್ಲಿ ಸೌದಿ ಅರೇಬಿಯಾದಿಂದ ಸ್ಪೇನ್ ತನಕದ ಜಾಗವನ್ನು ನಮ್ಮದಾಗಿಸಿಕೊಂಡು ಅಲ್ಲಿ ಇಂಥದ್ದೇ ಧರ್ಮಗಳು ಆಚರಣೆಗಳಿದ್ವಲ್ಲ ಎಲ್ಲವನ್ನೂ ನಾಶ ಮಾಡಿಬಿಟ್ಟಿದ್ವಿ, ಇದೇನು ದೊಡ್ಡದಿದು ಹಿಂದೂಸ್ತಾನ ಭಾರತ ಅಂತ ಬಂದ್ರಪ್ಪ. ಅಫ್ಘಾನಿಸ್ತಾನದ ಗಡಿಯಿಂದ ದಿಲ್ಲಿಗೆ ಬರೋ ಅಷ್ಟರಲ್ಲಿ 500 ವರ್ಷ ಬೇಕಾಯಿತು, 500 ಇಯರ್ಸ್. ಅದು ಏನು 70 ವರ್ಷದಲ್ಲಿ ಯುರೋಪಿನ ಹೊಸ್ತಿಲ ತನಕ ತಲುಪಿದ್ದೀವಿ ಅಂದ್ಕೊಂಡವ್ರು ಇಲ್ಲಿ ಬಂದ ಮೇಲೆ ಮಜಾರ್ಗಳನ್ನು ಕಟ್ಕೊಂಡು ಸಕ್ಕರೆ ಉತ್ಸೋದಕ್ಕೆ ಶುರು ಮಾಡಿತ್ತು. ಹಾಗೆ ಸರ್ವನಾಶ ಮಾಡ್ತೀವಿ ಅಂತ ಮಾತಾಡೋದು ಈಸಿ. ಇದು ಯಾವ ಗಿಡದ ತಪ್ಪಲು? ಉದಯನಿಧಿ ಯಾವ ಗಿಡದ ತಪ್ಪಲು ರೀ? ಹಾಗೆ ಆಚರಣೆಗಳನ್ನು, ಸಂಸ್ಕೃತಿಗಳನ್ನು, ನಾಗರಿಕತೆಗಳನ್ನು ಆಪೋಷಣ ತೆಗೆದುಕೊಂಡು ಬೆಳೆದವರ ಉದಾಹರಣೆಗಳ ಪ್ರಪಂಚದಲ್ಲೆಲ್ಲ ಇದ್ದಾವೆ. ಆಪೋಷಣ ತಗೊಂಡ್ಬಿಟ್ರು ಅವರು. ಯಾವ ಸಂಸ್ಕೃತಿ, ಯಾವ ನಾಗರಿಕತೆಗಳನ್ನು ಆಪೋಷಣ ತಗೊಂಡ್ರಲ್ಲ, ಆ ನಾಗರಿಕತೆಯ ಕುರುಹುಗಳನ್ನು ಆಯಾ ದೇಶಗಳಿಗೆ ಹೋದಾಗ ನಾವು ಮ್ಯೂಸಿಯಂಗಳಲ್ಲಿ ನೋಡ್ಬೇಕಷ್ಟೇ. ಮ್ಯೂಸಿಯಂಗಳಲ್ಲಿ ನೋಡ್ತೀವಿ ನಾವು, ಇಂಥದ್ದೊಂದು ಸಂಸ್ಕೃತಿ ಇತ್ತು ಇಲ್ಲಿ ಅಂತ. ಈ ದೇಶ, ನನ್ನ ದೇಶದಲ್ಲಿ ನಿನ್ನೆ ಸೋಮನಾಥ ದೇವಸ್ಥಾನದ ಮರು ನಿರ್ಮಾಣವಾಗಿ 75 ವರ್ಷ ಕಂಪ್ಲೀಟ್ ಆಯಿತು. 75 ವರ್ಷ. ಯಾರು ಒಡೆದಿದ್ದರು? ಹೀಗೆ ಬಂದಿದ್ದ ಒಬ್ಬ, ಸನಾತನದ ಸರ್ವನಾಶ ಮಾಡಿಬಿಡ್ತೀನಿ ಅಂತ ಬಂದಿದ್ದ ಒಬ್ಬ. 18 ಸಲ ದಾಳಿ ಮಾಡ್ದ. ಆತನ ನಂತರ ಬಂದವರು ದಾಳಿ ಮಾಡಿದ್ರು. ಪ್ರತಿ ದಾಳಿಯ ನಂತರವೂ ಮತ್ತೆ ಕಟ್ಕೊಂಡ್ವಿ ನಾವು. ದೊಡ್ಡದಾಗಲಿಲ್ಲ, ಸಣ್ಣದಾಗಿ ಕಟ್ಕೋತೀವಿ. ಅಲ್ಲೇ ಎಕ್ಸಾಕ್ಟ್ ಆಗಲಿಲ್ಲ, ಪಕ್ಕದಲ್ಲಿ ಕಟ್ಕೋತೀವಿ. ದೊಡ್ಡ ಜಾತ್ರೆನ ಮಾಡೋದಕ್ಕಾಗಲಿಲ್ಲ, ಸಣ್ಣ ಉತ್ಸವ ಮಾಡ್ತೀವಿ. ಯಾವ ಭರವಸೆಯೊಂದಿಗೆ? ಮುಂದೆ ಯಾವತ್ತೋ ಒಂದು ಕಾಲ ಬರುತ್ತೆ, ಮುಂದೆ ಯಾವತ್ತೋ ಒಂದು ತಲೆಮಾರು ಬರುತ್ತೆ, ಮುಂದೆ ಯಾವತ್ತೋ ಒಬ್ಬ ವ್ಯಕ್ತಿ ಬರ್ತಾನೆ, ಇದನ್ನೆಲ್ಲ ಪಕ್ಕಕ್ಕೆ ಸರಿಸಿ ಭವ್ಯವಾದದ್ದನ್ನೇನೋ ನಿರ್ಮಾಣ ಮಾಡ್ತಾನೆ ಅನ್ನುವ ಭರವಸೆಯೊಂದಿಗೆ ಮಾಡ್ಕೊಂಬಂದ್ರಪ್ಪ. ಆ ಭರವಸೆ ಈಡೇರಲಿಲ್ವ ಭರವಸೆ? ನನ್ನದು ಸರಿ, ಇನ್ನೊಬ್ಬರದ್ದು ತಪ್ಪು ಅನ್ನುವ ವಾದ ಪ್ರಪಂಚದಲ್ಲಿ ರಕ್ತ ಹರಿಸದೇ ಇರುವ ಒಂದೇ ಒಂದು ದೇಶ ಉಳಿದಿಲ್ಲ ಸ್ವಾಮಿ. ಒಂದೇ ಒಂದು ದೇಶ ಉಳಿದಿಲ್ಲ. ನನ್ನದು ಸರಿ, ನನ್ನದು ಮಾತ್ರ ಸರಿ, ನನ್ನದನ್ನು ಒಪ್ಪದ ಉಳಿದವರೆಲ್ಲರೂ ಕೊಲೆಯಾಗುವುದಕ್ಕೆ ಮಾತ್ರ ಅರ್ಹರು ಅನ್ನುವ ವಾದ ಈ ಪ್ರಪಂಚದಲ್ಲಿ ರಕ್ತ ಹರಿಸಿಲ್ಲ ಅನ್ನುವ ಒಂದು ದೇಶದ ಹೆಸರು ಹೇಳಿ ನನಗೆ. ಒಂದು ದೇಶದ ಹೆಸರು ಹೇಳಿ. ಆ ಆಸ್ಟ್ರೇಲಿಯಾ, ಆ ಯುರೋಪಿಯನ್ ರಾಷ್ಟ್ರಗಳು ಎಷ್ಟು ನೆಮ್ಮದಿಯಾಗಿದ್ದವು. ಅದರ ಬಗ್ಗೆ ಒಂದು ಶಬ್ದ ಮಾತಾಡೋದಿಲ್ಲ ನೋಡಿ. ವೈ? ನರೇಟಿವ್ ಸೆಟ್ ಆಗೋದಿಲ್ಲ. ನರೇಟಿವ್ ಸೆಟ್ ಆಗೋದಿಲ್ಲ ಅಷ್ಟೆ. ವಿಜಯ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ನಾಡಗೀತೆಯನ್ನು 3ನೇಯದಾಗಿ ಹಾಡಲಾಯಿತು ಅನ್ನೋದೊಂದು ಇಶ್ಯೂ ಆಗಿದೆ. ಪ್ರಥಮ ಆದ್ಯತೆ ನಾಡಗೀತೆಗೆ ಕೊಡಬೇಕು ಅನ್ನುವ ವಾದ ಬಂದಿದೆ. ವಾದ ಮಾಡಿದವರು ಯಾರು? ಕಮ್ಯುನಿಸ್ಟ್ ಪಕ್ಷದವರು. CPI ಕಾರ್ಯದರ್ಶಿ ಎಂ ವೀರಪಾಂಡ್ಯನ್ ತಮಿಳುನಾಡಿಗೆ ಆದ ಈ ಅನ್ಯಾಯವನ್ನು ಸಹಿಸಿಕೊಳ್ಳುವುದಕ್ಕಾಗದಿಲ್ಲ ಅಂತ ವಾದ ಮಂಡನೆ ಮಾಡಿದ್ದಾರೆ. CPI ಕಾರ್ಯದರ್ಶಿಯವರು, ಕಮ್ಯುನಿಸ್ಟ್ ಪಕ್ಷದವರು. ಈ ವಾದ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಚರ್ಚೆ ಆಗಬೇಕು. ಒಂದೇ ಮಾತರಂ ಹಾಡಿದ್ರು, ರಾಷ್ಟ್ರಗೀತೆ ಜನಗಣಮನ ಹಾಡಿದ್ರು, ಆಮೇಲೆ ತಮಿಳುನಾಡಿನ ನಾಡಗೀತೆಯನ್ನು ಹಾಡಲಾಯಿತು. ಇದು ಯಾಕೆ? ನಾಡಗೀತೆಗೆ ಮೊದಲ ಆದ್ಯತೆ. ಚರ್ಚೆಗಳಾಗಲಿ. ಆದರೆ CPIನವರು ಮಾಡಿದ್ರು ಆ ಚರ್ಚೆಯನ್ನು. ದೇಶ ಅನ್ನುವ ವ್ಯಾಖ್ಯಾನವನ್ನೇ ಒಪ್ಪುವುದಿಲ್ಲ ಅಂತ ವಾದಿಸುವ ಸಿದ್ಧಾಂತ ರಾಜ್ಯದ ವ್ಯಾಖ್ಯಾನಕ್ಕಾಗಿ ಬಡದಾಡ್ತಾ ಇದೆ ಅಂತ ನನಗೆ ಆಶ್ಚರ್ಯ ಆಗಿದ್ದು. ಅದಕ್ಕೆ CPIನವರು ಹೇಳಿದ್ರು ಅಂತ ಹೇಳಿದ್ದು. ನೇಷನ್, ನ್ಯಾಷನಲಿಸಮ್ ಅವೆಲ್ಲ ಕೆಲಸಕ್ಕೆ ಬಾರದೇ ಇರೋದು ಅಂತಾರೆ ಅವರು. ವೀರಪಾಂಡ್ಯನ್ ಹೇಳ್ತಾರೆ,
ರಾಷ್ಟ್ರಗೀತೆಯನ್ನು ಎಲ್ಲರೂ ಗೌರವಿಸಬೇಕು, ನಾವು ಗೌರವಿಸ್ತೇವೆ. ಆದರೆ ತಮಿಳು ಭಾಷೆ ಮತ್ತು ಸಂಸ್ಕೃತಿ ನಮ್ಮ ಜೀವನಕ್ಕಿಂತ ದೊಡ್ಡದು. ತಮಿಳು ನಮ್ಮ ತಾಯಿ. ತಮಿಳು ಭಾಷೆ ಪದ್ಧತಿಗೆ ಆದ್ಯತೆ ನೀಡಬೇಕು. ತಮಿಳುನಾಡು ದೇಶಭಕ್ತಿ ಗೀತೆಗಳನ್ನು ಸ್ವಾಗತಿಸುತ್ತದೆ, ಗೌರವಿಸುತ್ತದೆ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಾಡಗೀತೆಗೆ ಪ್ರಥಮ ಆದ್ಯತೆ ಕೊಡಬೇಕು. ಪದಗ್ರಹಣದ ವೇಳೆ ಮೂರನೆಯದ್ದಾಗಿ ನಾಡಗೀತೆ ಹಾಡಿರುವುದು ಒಪ್ಪಲ್ಲ. ಈ ಲೋಪಕ್ಕೆ ಕಾರಣ ಯಾರೆಂದು ಸರ್ಕಾರ ಬಹಿರಂಗಪಡಿಸಬೇಕು. ನಾಡಗೀತೆ ಮೊದಲು ಹಾಡಿಸುವ ಬಗ್ಗೆ ಸರ್ಕಾರ ಖಚಿತಪಡಿಸಬೇಕು. ಇಂಥ ದೋಷ ಪುನರಾವರ್ತನೆಯಾಗದಂತೆ ಸರ್ಕಾರ ನೋಡಿಕೊಳ್ಳಬೇಕು ಅಂದಿದ್ದಾರೆ. ಸರಿ ಮಾಡ್ಕತೀವಿ ಅಂತ TVK ಪಕ್ಷದ ಕಡೆಯಿಂದಲೂ ಹೇಳಿಕೆ ಬಂದಿದೆ. ಇನ್ನು ವಿಜಯ್ ಅಧಿಕಾರ ವಹಿಸಿಕೊಂಡ ನಂತರ ಹೊರಡಿಸಿರುವ ಮೊಟ್ಟ ಮೊದಲ ಆದೇಶ ತಮಿಳುನಾಡಿನ ಜನರಿಗೆ, ಸ್ಪೆಷಲಿ ಮಹಿಳೆಯರಿಗೆ ಬಹಳ ಇಷ್ಟ ಆಗಿದೆ. ಶಾಲೆ, ಕಾಲೇಜುಗಳು, ಆರಾಧನಾ ಸ್ಥಳಗಳು, ಅಂದರೆ ಗುಡಿ, ಮಸೀದೆ, ಚರ್ಚು ಯಾವುದೇ ಆಗಿರಲಿ, ಅವುಗಳ 500 ಮೀಟರ್ ಪೆರಿಫೆರಿಯಲ್ಲಿ ಇರುವ ಮದ್ಯದ ಅಂಗಡಿಗಳನ್ನು ಬಂದ್ ಮಾಡೋದಕ್ಕೊಂದು ಆದೇಶ ಹೊರಡಿಸಿದ್ದಾರೆ. 717 ಇದ್ವಂತೆ, ಅರ್ಧ ಕಿಲೋಮೀಟರ್ ದೂರದಲ್ಲಿ. ದೇವಸ್ಥಾನ ಅಂದರೆ ಆರಾಧನಾ ಸ್ಥಳ, ದೇವಸ್ಥಾನ, ಮಸೀದಿ, ಚರ್ಚು, ಇನ್ಯಾವುದೋ ಇದ್ರೆ ಬಸದಿಗಳು ಯಾವುದೇ ಇದ್ರೆ ಅದರಿಂದ 500 ಮೀಟರ್ ದೂರ. ಶಾಲೆಯಿಂದ, ಬಸ್ ಸ್ಟ್ಯಾಂಡ್ನಿಂದ 2 ವಾರದಲ್ಲಿ ಮುಚ್ಚಬೇಕು ಅಂತ 717 ಹೆಣ್ಣು ಮಕ್ಕಳು ಸಿಟಿ ಹೊಡೆದು ಬಿಟ್ಟಿದ್ದಾರೆ ವಿಜಯ್ ಅವರ ಈ ಆದೇಶದಿಂದಾಗಿ. ನರೇಂದ್ರ ಮೋದಿಯವರು ತೆಲಂಗಾಣದಲ್ಲಿ ಹೇಳಿದ 8 ಸಲಹೆಗಳು, ಕೊಟ್ಟ 8 ಸಲಹೆಗಳು. ದುರಿತ ಕಾಲ, ಯುದ್ಧದ ಕಾಲ, ಇಂಥ ಸಂದರ್ಭದಲ್ಲಿ ಬಂಗಾರ ಖರೀದಿ ಮಾಡಬೇಡಿ, ಪೆಟ್ರೋಲು ಡೀಸೆಲು ನೋಡ್ಕೊಂಡು ಬಳಸಿ, ಇತ್ಯಾದಿ ಇತ್ಯಾದಿ ಸಲಹೆಗಳನ್ನು ಕೊಟ್ಟಿದ್ದರು. ಗುಜರಾತ್ನಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಹೋದರು. ಯಾವುದೋ ಮೀಟಿಂಗ್ಗಾಗಿ ಟ್ರಾವೆಲ್ ಮಾಡುವುದನ್ನು ತಪ್ಪಿಸೋದಕ್ಕಾಗತ್ತಾ ನೋಡಿ ಅಂತ. ಕೊರೋನಾ ಕಾಲದಂತೆ ಮತ್ತೆ ಆನ್ಲೈನ್ ಕ್ಲಾಸಸ್ನ ಆರಂಭಿಸುವ ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ ಒಮ್ಮೆ. साथियों, भारत के इंपोर्ट का बहुत बड़ा हिस्सा क्रूड ऑयल है और दुर्भाग्य से जिस क्षेत्र से दुनिया के बड़े हिस्से को तेल मिलता है, आज वही क्षेत्र संघर्ष और युद्ध की स्थिति में उलझा हुआ है। और इसलिए जब तक हालात सामान्य नहीं होते, हम सबको मिलकर छोटे छोटे संकल्प लेने होंगे। मैंने कल कर्नाटका और तेलंगाना में भी इस बारे में चर्चा की है। मैं आज गुजरात में भी अपने आग्रहों पर फिर से जोर दे रहा हूं और आप पर तो मेरा ज्यादा हक है, इसलिए जरा हक से कहने वाला हूं। मेरी देश के हर नागरिक से अपील है, जहां संभव हो पेट्रोल डीजल का उपयोग कम करें, मेट्रो का उपयोग करें, इलेक्ट्रिक बस और पब्लिक ट्रांसपोर्ट का अधिक इस्तेमाल करें, कार पुलिंग को बढ़ावा दें। जिनके पास कार है वे एक गाड़ी में ज्यादा लोगों को साथ लेकर चलें। जिनके पास ईवी है वे भी दूसरों की मदद के लिए आगे आए। साथियों, डिजिटल टेक्नोलॉजी ने अब इतना कुछ आसान बना दिया है, टेक्नोलॉजी की मदद भी हमारे लिए बहुत फायदेमंद होगी। ये जरूरी है कि सरकारी और प्राइवेट दोनों ही दफ्तरों में वर्चुअल मीटिंग्स और वर्क फ्रॉम होम को प्राथमिकता दी जाए। मैं कुछ स्कूलों से भी आग्रह करूंगा कि कुछ समय के लिए ऑनलाइन क्लासेज की व्यवस्था पर काम करें। साथियों, सिर्फ ईंधन ही नहीं, खाने के तेल पर भी देश की बड़ी विदेशी मुद्रा खर्च होती है। ಈ ಮನವಿಯ ಸುತ್ತಲಿನ ರಾಜಕಾರಣ ಏನೇ ಇರಲಿ, ಭಾರತೀಯರಾದ ನಾವು ನೀವು
ರಾಜಕೀಯ ಕಾರಣಗಳಿಗಾಗಿ ನರೇಂದ್ರ ಮೋದಿಯನ್ನು ವಿರೋಧಿಸುವವರು ಮತ್ತು ರಾಜಕೀಯ ಕಾರಣಗಳಿಗಾಗಿ ಬೆಂಬಲಿಸುವವರನ್ನು ಪಕ್ಕಕ್ಕಿಟ್ಬಿಡಿ. ಅದನ್ನು ಹೊರತುಪಡಿಸಿ ನಾವು ನೀವು ನಮ್ಮ ದೇಶದ ದುಡ್ಡು ಅತಿ ಹೆಚ್ಚು ಹೊರಗಡೆ ಹೋಗ್ತಾ ಇರೋದು ಯಾವ ಕಾರಣಕ್ಕೆ? ನಂಬರ್ 1 ಪೆಟ್ರೋಲು ಡೀಸೆಲು. ಅದನ್ನು ಹೊರತುಪಡಿಸಿದರೆ ಬಂಗಾರ. ಭಾರತೀಯರಾದ ನಾವು ನೀವು ಮನೆಗಳಲ್ಲಿ ಇಟ್ಟುಕೊಂಡಿರುವ ಬಂಗಾರ ಹೊರಗಡೆ ಬಂದುಬಿಟ್ರೆ ಇಡೀ ಪ್ರಪಂಚದಲ್ಲಿ 2 ವರ್ಷ ಬಂಗಾರದ ರೇಟೇ ಕೊಲಾಪ್ಸ್ ಆಗಿಬಿಡುತ್ತೆ. ಆ ಲೆವೆಲ್ಗಿದೆ ಅದು. ಸಾವಿರಾರು ಟನ್ಗಟ್ಟಲೆ. ಪ್ರತಿ ವರ್ಷ 700 ಟನ್ನಿಂದ 1,000 ಟನ್ ತನಕ ಭಾರತ ಆಮದು ಮಾಡ್ಕೊಳತ್ರಿ ಬಂಗಾರನ. 700ರಿಂದ 1,000 ಟನ್ ಎಲ್ಲಿಗೆ ಹೋಯ್ತಿದ್ರು? ಮೊದಲನೇದಾಗಿ ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಎರಡನೆಯದಾಗಿ ಬಂಗಾರ, ಮೂರನೆಯದಾಗಿ ರಸಗೊಬ್ಬರ, ಯೂರಿಯಾದ ಬೇಸಿಕ್ ಇಂಗ್ರೀಡಿಯೆಂಟೇ ಪೆಟ್ರೋಲಿಯಂ ಪ್ರಾಡಕ್ಟು. ಅದಾದ ನಂತರ ಹೇಳೋದಕ್ಕೂ ಕೇಳೋದಕ್ಕೂ ಬೇಜಾರು ಅನಿಸುತ್ತೆ. ಕೃಷಿ ಪ್ರಧಾನ ದೇಶ ಅಂತೀವಿ ನಾವು. ಎಣ್ಣೆಕಾಳು ಬೆಳೆಯೋದು ಬಹಳ ಕಡಿಮೆ. ಎಣ್ಣೆಕಾಳು ಎನಿಥಿಂಗ್, ಕಡಲೆಕಾಯಿ, ಸೂರ್ಯಕಾಂತಿ, ಸೋಯಾಬೀನ್ನಿಂದ ಹಿಡಿದು ಎಣ್ಣೆಕಾಳು ಬೆಳೆಯೋದು ಬಹಳ ಕಡಿಮೆ. ನಾವು ಅಡುಗೆ ಎಣ್ಣೆನ ಆಮದು ಮಾಡ್ಕೋತೀವಿ. ಅದರ ನಂತರ ಭಾರತೀಯರು ಅತಿ ಹೆಚ್ಚು ದುಡ್ಡನ್ನು ಹೊರಗೆ ಕಳಿಸೋದು ಫಾರಿನ್ ಟ್ರಿಪ್ ಮಾಡಿದಾಗ. ನೆನ್ನೆ ಹೇಳಿದ್ನಲ್ಲ, 3,27,00,000 ಜನ ಲಾಸ್ಟ್ ಇಯರ್ ಫಾರಿನ್ ಟ್ರಿಪ್ ಮಾಡಿದ್ದಾರೆ. ಇವುಗಳನ್ನು ನಿಯಂತ್ರಿಸಿದರೆ ದೇಶಕ್ಕೆ ಒಳ್ಳೆಯದಾಗತ್ತೆ. ಸದ್ಯ ಯುದ್ಧದ ಕಾಲ ಆಗಿರೋದ್ರಿಂದ ಎಲ್ಲ ಸರಿ ಹೋದ್ಮೇಲೆ ಫಾರಿನ್ ಟ್ರಿಪ್ ಮಾಡೋಣ ಅನ್ಕೊಳ್ಳೋಣ್ರಿ. 1.5 ವರ್ಷನಪ್ಪ. ಅನಿವಾರ್ಯ ಕಾರಣಗಳ ಹೊರತಾಗಿ ನಾನು ಹೇಳೋದು. ಎಂಜಾಯ್ಮೆಂಟಿಗೆ ಫಾರಿನ್ ಟ್ರಿಪ್ ಇರ್ತಾವಲ್ಲ, ಲೆಟ್ಸ್ ಹೋಲ್ಡ್ ಇಟ್ ಆನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.